ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಚಯೇ ಪೂರಯಂತಃ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯಾಂ ಅಜನಿಪವನಯೋ ರಕ್ಷತಾ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತದ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಬ್ರಹ್ಮಾಂತಾಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯೋದಧೌ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆ ನೋಡುವಾಗ ಅಂಧಕ ಪಾರ್ವತಿಯನ್ನೇ ಬಯಸಿದ ಕಾರಣದಿಂದ ಯುದ್ಧಕ್ಕೆ ಹೊರಡ್ತಾನೆ ದೇವತೆಗಳೊಂದಿಗೆ. ಮೊದಲು ರುದ್ರಗಣಗಳ ಯುದ್ಧ ಮಾಡಿದರೂ ಕೂಡ ಆ ನಂತರ ದೇವತೆಗಳು ಕೂಡ ಬಂದು ಅವನೊಂದಿಗೆ ಯುದ್ಧ ಮಾಡಿ ಆ ಅಂಧಕನಿಗೆ ಜಯವೇ ಪ್ರಾಪ್ತಿಯಾಗದಿರುವಾಗ ನಾನು ಒಂದು ಬಾರಿ ರುದ್ರನ ವೇಷವನ್ನೇ ಹಾಕೊಂಡು ಹೋಗ್ತೇನೆ ಅಂತ ಬಯಸಿ ಹೋದಾಗ ಕೂಡ ಆಗ ಪಾರ್ವತಿ ಅದನ್ನು ಗಮನಿಸಿ ಅವಳು ಓಡಿ ಹೋದ್ಲು. ಹಾಗಾಗಿ ಅಂಧಕ ಆಗ ಕೂಡ ಸಫಲನಾಗಲಿಲ್ಲ. ಆಗ ಇಂದ್ರ ಯಾವ ರೀತಿಯಾಗಿ ತನ್ನ ರಥ ಎಲ್ಲ ಪುಡಿ ಆದರೂ ಕೂಡ ಒಂದು ಬಾರಿ ಆನೆಯಿಂದ ಬಿದ್ದರೂ ಕೂಡ ಆ ನಂತರ ಅವನು ಯಾವ ರೀತಿಯಾಗಿ ಆ ಒಂದು ರಥವನ್ನು ಪಡೆದುಕೊಂಡು ಆ ನಂತರ ಮಾತಲಿಯೇ ಸಾರಥ್ಯಕ್ಕೆ ಅಂತ ಬಂದದ್ದನ್ನು ನಾವು ನೋಡಿದ್ವಿ. ಆನಂತರ ಅವನು ಆ ಶತ್ರು ಸೈನ್ಯವನ್ನು ಯಾವ ರೀತಿಯಾಗಿ ಬಗ್ಗುಬಡ್ದ ಅಂತ ಹೇಳ್ತಾ, ಗಜೋ ವಿದ್ದೋಹಯೋ ಭಿನ್ನ ಪೃಥಿವ್ಯಾಂ ಪತಿತೋರಥ ಮಹಾಮಾತ್ರೋ ಧರಾಂ ಪ್ರಾಪ್ತ ಸಜ್ಜ ಸೀದಚ್ಚರಾತುರ ಪದಾತಿ ಪತಿತೋ ಭೂಮ್ಯಾಂ ಶಕ್ರಮಾರ್ಗಣತಾಡಿತ ಹರಪ್ರಧಾನ ಭೂಯಿಷ್ಟಂ ಬಲಂ ತದಭವದ್ರಿಪೋಃ. ಅವನ ಒಂದು ಆ ಪೆಟ್ಟಿಗೆ ಆ ಇಂದ್ರನ ಒಂದು ವೇಗಕ್ಕೆ ಅವನ ಬಾಣ ಬಿಟ್ಟಾಗ ಅವನು ಮೊದಲು ಬ್ರಹ್ಮ ವಿಷ್ಣು ರುದ್ರರಿಗೆ ನಮಸ್ಕಾರ ಮಾಡಿದ್ದ. ಆ ನಂತರ ಅವನು ಯುದ್ಧ ಮಾಡಲಿಕ್ಕೆ ಹೊರಟಿದ್ದರಿಂದ ಇನ್ನೂ ಬಲ ಬಂದಂತಾಗಿ ಆಗ ಶತ್ರು ಸೈನ್ಯದ ಆನೆಗಳೆಲ್ಲ ಓಡಿ ಹೋಯ್ತಂತೆ, ಕುದುರೆಗಳೆಲ್ಲ ಎಲ್ಲೆಲ್ಲೋ ದಿಕ್ಕಾಪಾರಾಗಿ ಬಿಟ್ಟಂತೆ, ಅವರ ರಥಗಳೆಲ್ಲ ಭೂಮಿಯಲ್ಲಿ ಬಿದ್ದು ಬಿಟ್ಟಂತೆ. ಹೀಗೆ ಅವನು ಆ ಶತ್ರು ಸೈನ್ಯವೆಲ್ಲ ನಾಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ಆಗ ತಂ ಶಕ್ರಬಾಣಾಭಿಹಿತಂ ದುರಾಸದಂ ಸೈನ್ಯಂ ಸಮಾಲಕ್ಷ್ಯ ತದಾ ಕುಜಂಬಃ ಜಂಬಾಸುರಶ್ಚಾಪಿ ಸುರೇಶಮವ್ಯಯಂ ಪ್ರಜಗ್ಮತಃ ಗದೆ ಸುಘೋರೇ. ಆಗ ಕುಜಂಬ ಇಂದ್ರನ ಬಾಣಕ್ಕೆ ಪೆಟ್ಟು ತಿಂದದ್ದನ್ನು ನೋಡಿ ಆಗ ಜಂಬಾಸುರ ಎಂಬ ಒಬ್ಬ ಅವನನ್ನು ಹಿಡಿದು ಬಿಡ್ತಾನಂತೆ, ಇಂದ್ರನನ್ನು ಹಿಡಿತಾನಂತೆ. ಆಗ ತೌವಾಪತಂತೋ ಭಗವಾನ್ ನಿರೀಕ್ಷ ಸುದರ್ಶನೇನ ಅರಿವಿನಾಶನೇನ ವಿಷ್ಣು ಕುಜಂಭಂ ನಿಜಗಾನ ವೇಗ ಸಸಿಂದನಾದ್ಗಾಮ್ ಅಗಮದ್ಗತಾಸು ತಸ್ಮಿನ್ ಹತೆ ಭ್ರಾತರಿ ಮಾಧವೇನ ಜಂಬಸ್ತತ ಕ್ರೋಧವಶಂ ಜಗಾಮ ಕ್ರೋಧಾನ್ವಿತ ಶಕ್ರಮುಪಾದ್ರವದ್ರಣೆ ಸಿಂಹಂ ಯಥೇಣಃ ಅತಿವಿಪನ್ನ ಬುದ್ಧಿ. ಆಗ ಆ ಕುಜಂಬ ಈ ರೀತಿಯಾಗಿ ಮಾಡ್ತಾ ಇರುವಾಗ ಕುಜಂಬ ಜಂಬ ಇಬ್ಬರು ಕೂಡ ಜೋರಾಗಿ ಪೆಟ್ಟು ಹೊಡಿಲಿಕ್ಕೆ ಅಂತ ಬರ್ತಾ ಇದ್ದನಿಗೆ ಆಗ ಆ ವಿಷ್ಣು ಆ ಕುಜಂಬನನ್ನು ಸಾಯಿಸಿ ಬಿಡ್ತಾನಂತೆ. ಮಧ್ಯದಲ್ಲಿ ಬರ್ತಾ ಇದ್ದಾನಷ್ಟೇ ಸಾಯಿಸೇ ಬಿಟ್ಟಾನಂತೆ. ಇನ್ನು ಆಗ ಆ ಜಂಬನಿಗೆ ಇನ್ನೂ ಸಿಟ್ಟು ಬಂತಂತೆ. ಆಗ ಅವನು ನಾನೀಗ ಇಂದ್ರನನ್ನು ಸಾಯಿಸೇ ಬಿಡ್ತೇನೆ ಅಂತ ಓಡಿ ಬಂದರೆ ಆಗ ಆ ಜಂಬ ಕೂಡ ಒಬ್ಬ ಯಾವ ರೀತಿಯಾಗಿ ಓಡಿ ಬರ್ತಾ ಇದ್ದಾನೆ ಹೇಳಿದರೆ ಒಂದು ಏಣ ಅಂತ ಹೇಳಿದರೆ ಒಂದು ಜಿಂಕೆ. ಆ ಜಿಂಕೆ ಹೇಗೆ ಸಿಂಹದ ಬಾಯಿಗೆ ಬೀಳ್ಲಿಕ್ಕಂತ ಬರ್ತದೋ ಆ ರೀತಿಯಾಗಿ ಜಂಬ ಇಂದ್ರನ ಹತ್ರ ಬರ್ತಾ ಇದ್ದಾನಂತೆ. ಆಗ
ಶಕ್ತಿಂ ಸಕಂಠಾಂ ಕೃತನಿಸ್ವನಾಂ ವೈ ದೃಷ್ಟ್ವಾ ಪತಂತೀಂ ಗದಯಾ ಜಗಾನ ಗಜಾಂ ಚ ಕೃತ್ವಾ ಸಹಸೈವ ಭಸ್ಮಸಾತ್ ಬಿಭೇರ್ಜಂಬಂ ಹೃದಯೇ ಚತೂರ್ಣಂ ಶಕ್ತ್ಯಾ ಸ ಭಿನ್ನೋ ಹೃದಯೇ ಸುರಾರಿ ಪ್ರಪಾತ ಭೂಮ್ಯಾ ವಿಗತಾಸುರೇವ ತಂ ವೀಕ್ಷ್ಯ ಭೂಮೌ ಪತಿತಂ ವಿಸಂಜ್ಞಂ ದೈತ್ಯಾಸು ಭೀತಾ ವಿಮುಖಾ ಬಭೂಹು. ಆಗ ಅವನು ಹಾಗೆ ಬರ್ತಾ ಇರುವಾಗ ಇವನು ಶಕ್ತ್ಯಾಯುಧವನ್ನೇ ಪ್ರಯೋಗ ಮಾಡಿದಂತೆ ಇಂದ್ರ. ಶಕ್ತ್ಯಾಯುಧ ಭಯಂಕರವಾದ ಒಂದು ಆಯುಧ, ಹಾಗಾಗಿ ಆ ಶಕ್ತ್ಯಾಯುಧವನ್ನೇ ಸ್ವೀಕಾರ ಮಾಡಿ ಹೊಡೆಲಿಕ್ಕಂತ ಹೋಗ್ತಾನಂತೆ. ತನ್ನ ಗದೆಯಿಂದ ಮೊದಲು ಅವನ ಹೃದಯವನ್ನೇ ಭೇದಿಸಿ ಬಿಡ್ತಾನಂತೆ. ಈ ರೀತಿಯಾಗಿ ಆ ಜಂಬಾಸುರ ಕೂಡ ಸತ್ತ ಅಂತೆ. ಆ ಜಂಬಾಸುರ ಸತ್ತಾಗ ಇಡೀ ಸೈನ್ಯಕ್ಕೆ ಪುನಃ ತುಂಬ ದಿಕ್ಕಾಪಾರಾಗಿ ಓಡಿತಂತೆ. ಆಗ ಈ ಅಂಧಕನ ಕಥೆ ಏನಾಯಿತು, ಅಂಧಕ ಏನು ಮಾಡಿದ ಅಂತ ಹೇಳ್ತಾರೆ. ತಸ್ಮಿನ್ ಸದಾ ದೈತ್ಯ ಬಲೇ ಚ ಭಗ್ನೇ ಶುಕ್ರೋ ಬ್ರವೀದಂಧಕಮಾಸುರೇಂದ್ರಂ ಏಹ್ಯೇತಿ ವೀರಾಜಿ ಗೃಹಂ ಮಹಾಸುರ ಯೋಸ್ಯ ಭೂಯೋ ಹರಮೇತ್ಯ ಶೈಲಂ. ಆಗ ಅವರು ಯೋಚನೆ ಮಾಡ್ತಾರಂತೆ, ಶುಕ್ರಾಚಾರ್ಯರು ಪುರೋಹಿತರಲ್ವ, ಅವರು ಅಂಧಕನ ಹತ್ರ ಹೇಳ್ತಾರಂತೆ, ಸರಿ ಪುನಃ ಯುದ್ಧಕ್ಕೆ ಹೋಗೋಣ, ಅಲ್ಲಿ ಏನು ಬೇಕಾದ್ರೆ ಆಗಲಿ ನೋಡೋಣ, ನಮ್ದನ್ನು ನೋಡೋಣ, ಏನಾಗ್ತದೆ ನೋಡೋಣ ಅಂತ ಹೇಳಿ ಅವರು ಪುನಃ ಆ ಯುದ್ಧಕ್ಕೆ ಹೋದಾಗ ತಮುವಾಚಾಂದಕೋ ಬ್ರಹ್ಮನ್ನ ಸಮ್ಯಕ್ ಭವತೋದಿತಂ ರಣಾನ್ನೈವಾಪಯಾಸ್ಯಾಮಿ ಕುಲಂ ವ್ಯಪದಿಶನ್ ಸ್ವಯಂ ಪಶ್ಯತ್ವಂ ದಿಶಾರ್ದೂಲಮಾಂ ವೀರ್ಯಂ ಸುದುರ್ಧರಂ ದೇವದಾನವಗಂಧರ್ವಾನ್ ಜ್ಯೇಷ್ಯೇ ಸೇಂದ್ರ ಮಹೇಶ್ವರಂ. ಆ ಶುಕ್ರಾಚಾರ್ಯರು ಏನು ಹೇಳ್ತಾರೆ ಕೇಳಿದರೆ, ಯುದ್ಧ ಮಾಡೋಣ ಆದರೆ ಈಗಲ್ಲ ಅಂತ. ಸೊ ಈಗ ತುಂಬ ಭಯಂಕರವಾದ ಘೋರ ಪರಿಸ್ಥಿತಿ ಬಂದಿದೆ, ಹಾಗಾಗಿ ಈಗ ಯುದ್ಧ ಮಾಡು ಸೂಕ್ತವಲ್ಲ ಅಂತ ಹೇಳಿಕೊಂಡು ಸ್ವಲ್ಪ ದಿನ ಬಿಟ್ಟು ಬರೋಣ ಬೇಕಾದರೆ, ಈಗ ಬೇಡ ಅಂತ ಹೇಳುವಾಗ ಆ ಅಂಧ ಹೇಳ್ತಾನಂತೆ, ಇಲ್ಲ ಹಾಗೆಲ್ಲ ಮಾಡಬಾರ್ದು, ನಾನು ಖಂಡಿತ ಈ ಯುದ್ಧವನ್ನು ಬಿಟ್ಟು ಬರೋದಿಲ್ಲ, ನಾನೀಗ ಯುದ್ಧ ಮಾಡಿಯೇ ಮಾಡ್ತೇನೆ ಅಂತ ಆ ಅಂಧ ಹೇಳ್ತಾನಂತೆ. ನಾನು ಯಾಕಂತ ಹೇಳಿದರೆ, ನಾನು ಇದ್ದವರಿಗೆಲ್ಲ ಹೇಳಿ ಯುದ್ಧ ಮಾಡಬೇಕು, ಯಾರು ಬಿಟ್ಟು ಹೋಗಬೇಡಿ ಅಂತ ಹೇಳಿ ನಾನೀಗ ಯುದ್ಧ ಬಿಟ್ಟೋದ್ರೆ ಸರಿ ಆಗ್ತದಾ? ಸರಿ ಆಗುವುದೇ ಇಲ್ಲ, ಹಾಗಾಗಿ ನಾನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರೆ, ಆಗ ಸಾರಥೇ ವಾಹಯರತಂ ಹರಭ್ಯಾಶಂ ಮಹಾಬಲ ಯಾವನ್ನಿಹನ್ವಿರ್ ಬಾಣೋಗೈ ಪ್ರಮಥಾಮರವಾಹಿನಿ ಇತ್ಯಂಧಕವಚ ಶ್ರುತ್ವಾ ಸಾರಥಿಸ್ತುರಗಾಸ್ತುರಗಾಂಸ್ತದ ಕೃಷ್ಣವರ್ಣಾನ್ ಮಹಾವೇಗಾನ್ ಕಷಯ ಅಭ್ಯಾಹನತ್ ಮುನೇ. ಹಾಗೆ ಸಾರಥಿಗೆ ಆಜ್ಞೆ ಮಾಡ್ತಾನಂತೆ ಅಂಧಕ, ಏನು ಬೇಕಾದ್ರೆ ಆಗಲಿ ಬಿಡುದೇ ಬೇಡ ಅಂತ ಹೇಳಿ ಸಾರಥಿಗೆ ಆಜ್ಞೆ ಮಾಡ್ತಾನಂತೆ ಕುದುರೆಯನ್ನು ಓಡಿಸುವಂತ. ಆ ಕುದುರೆಯ ಸದ್ದು ಕೂಡ ಜೋರಾಗಿ ಮಾಡ್ತಾ ಆ ಕುದುರೆ ಕೂಡ ಸದ್ದನ್ನು ಮಾಡ್ತಾ ಆ ಶಿವನಾಡೆಗೆ ಯುದ್ಧ ಮಾಡ್ಲಿಕ್ಕಂತ ಅಂಧಕ ಹೋಗ್ತಾ ಇದ್ದಾನಂತೆ. ಆಗ ವಹಂತಸ್ತುರಗಾ ದೈತ್ಯಂ ಪ್ರಾಪ್ತ ಪ್ರಮತವಾಹಿನೀಂ ಸಂವತ್ಸರೇಣ ಸಾಗ್ರೇಣ ವಾಯುವೇಗ ಸಮಾಪಿ ತತಃಕಾರ್ಮುಕಮಾನಮ್ಯ ಬಾಣಜಾಲೇರ್ಗಣೇಶ್ವರಾನ್ ಸುರಾನ್ ಸಂಚಾಲಯಾಮಾಸ ಸೇಂದ್ರೋಪೇಂದ್ರ ಮಹೇಶ್ವರಾನ್. ಆಗ ಹರಂ ಪ್ರತಿ ಪ್ರೇರ್ಯಮಾಣಃ, ಆ ರುದ್ರನ ಕಡೆಗೆ ಆ ಸಾರಥಿಗಳು ಕೂಡ ಜೋರಾಗಿ ಯುದ್ಧಕ್ಕೆ ಅಂದರೆ ಕುದುರೆಗಳಿಗೆ ಕೂಡ ತುಂಬ ಕಷ್ಟವನ್ನು ಕೊಡ್ತಾ ಇದ್ದಾರಂತೆ, ಬೇಗ ಹೋಗಿ ಅಂತ. ಆಗ ಪುನಃ ಆ ಅಂಧಕ ಬಂದದ್ದು ನೋಡಿ ಆ ಯಾರು ಉಳಿದ ಸೈನ್ಯ ಇತ್ತು ಅದಕ್ಕೆ ಕೂಡ ತುಂಬ ಒಂದು ಉತ್ಸಾಹ ಬಂತಂತೆ, ಬಂದು ಪುನಃ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾರಂತೆ. ಬಾಣೈಶ್ಚಾದಿತಮೀಕ್ಷೈವ ಬಲಂ ತ್ರೈಲೋಕ್ಯ ರಕ್ಷಿತ ಸುರಾನ್ ಪ್ರೋವಾಚ ಭಗವಾನ್ ಚಕ್ರಪಾಣಿ ಜನಾರ್ದನಃ. ಆಗ ಅಂಧಕ ಬಂದದ್ದು ನೋಡಿ ಆ ದೇವತೆಗಳಿಗೆ ತುಂಬ ಒಂದು ಯುದ್ಧ ಮಾಡಲಿಕ್ಕೆ ಹೆದರುವಂತಾಗಿ ಅವರೆಲ್ಲ ನಿಸ್ತೇಜರಾಗಿ ಬಿಟ್ಟಿದ್ರಂತೆ. ಇನ್ನು ಇವ ತುಂಬ ಒಂದು ಉತ್ಸಾಹದಲ್ಲಿ ಬಂದಿದ್ದಾನೆ, ನಮ್ಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ಆಗ ವಿಷ್ಣು ಆ ನಾರಾಯಣ ಒಂದು ಮಾತನ್ನು ಹೇಳ್ತಾನಂತೆ, ಏನು ಕೇಳಿದ್ರೆ, ಕಿಂ ತಿಷ್ಟಬ್ದಂ ಸುರಶ್ರೇಷ್ಠ ಹತೆ ನಾನೇನ ವೈಜಯ ತಸ್ಮಾನ್ ಮದ್ವಚನಂ ಶೀಘ್ರಂ ಕ್ರಿಯತಾಂ ವೈಜಯೇಪ್ಸವಃ ಶಾಂತಿತಾಮಸ್ಯ ತುರಗಾ ಸಮಮೃತ ಕುಟುಂಬಿನ ಭಜ್ಯತಾಂ ಚಂದನಶ್ಚಾಪಿ ವಿರತಃ ಕ್ರಿಯತಾಂ ರಿಪುಃ ವಿರತಂ ತು ಕೃತಂ ಪಶ್ಚಾದೇನಂ ದಕ್ಷತಿ ಶಂಕರಃ ನೋಪೇಕ್ಷ ಶತ್ರುದ್ದಿಷ್ಟೋ ದೇವಾಚಾರ್ಯೇಣ ದೇವತಾಃ. ಅಲ್ಲಿ ನೀವು ಯಾಕೆ ಇಷ್ಟು ಹೆದರ್ತಾ ಇದ್ದೀರಾ? ಏನೂ ಆಗಲ್ಲ, ನೀವೆಲ್ಲ ಉಂಟಲ್ಲ, ಮೊದಲು ಏನು ಮಾಡಬೇಕು ಹೇಳಿದರೆ, ನಾನು ಹೇಳಿದ್ದನ್ನು ಮಾಡಿ. ಈ ರಥವನ್ನೆಲ್ಲ ಬೀಳಿಸಿ ಮೊದಲು ಆ ಕುದುರೆಯನ್ನು ಕೂಡ ಆ ಕುದುರೆಯನ್ನು ರಥದಿಂದ ಬಿಚ್ಚಿಸಿ ಈ ರೀತಿಯೆಲ್ಲ ಮಾಡಿ ನೀವು ಮೊದಲು ಅವರನ್ನು ರಥದಿಂದ ಬೇರ್ಪಡಿಸಿ, ಆ ನಂತರ ಅವರು ವಿರಥವನ್ನಾಗಿ ಮಾಡಿ, ಅಂದರೆ ರಥವೇ ಇಲ್ಲದಂತೆ ಮಾಡಿ. ಆಗ ಉಂಟಲ್ವ, ಆಗ ರುದ್ರನೇ ಬಂದು ಇವರನ್ನೆಲ್ಲ ಸಾಯಿಸ್ತಾನೆ, ನಂತರ ನೀವು ಹೆದರಬಾರದು ಅಂತ ಅವರಿಗೆ ಹೇಳ್ತಾನಂತೆ. ಅವನು ಆಗ ಬೃಹಸ್ಪತ್ಯಾಚಾರ್ಯ ಹೇಳಿದಂತಹ ಒಂದು ಮಾತನ್ನು ಹೇಳ್ತಾನೆ,
ಯಾವತ್ತೂ ಕೂಡ ಉಂಟಲ್ಲ, ಶತ್ರುವನ್ನು ಯಾವತ್ತೂ ಅವರು ಇದ್ದಾರೆ ಅಂತಿರುವಾಗ ಅವರನ್ನು ಯಾವತ್ತೂ ನಾವು ಉಳಿಲಿಕ್ಕೆ ಬಿಡಬಾರ್ದು, ಅವರನ್ನು ಪೂರ್ಣವಾಗಿ ನಾಶ ಮಾಡಿಬಿಡ್ಬೇಕು. ಆ ರೀತಿಯಾಗಿ ನೀವೀಗ ತುಂಬ ಸಲ ನಾಶವಾಯಿತು, ಇನ್ನು ಹೋಗಿ ಬಿಡೋಣ ಅಂತ ಹೇಳಬಾರ್ದು. ಅದು ಅದರ ಒಂದು ಬಿಂದು ಕೂಡ ಇರಬಾರ್ದು ಅಂತ ಬೃಹಸ್ಪತಿ ಆಚಾರ್ಯರು ಹೇಳಿದ್ದಾರೆ ಅಂತ ಆ ಮಾತನ್ನು ಹೇಳ್ತಾನೆ ವಿಷ್ಣು. ಆಗ ಇತ್ತೇ ಮುಕ್ತ ಪ್ರಮತ ವಾಸುದೇವೇನ ಸಾಮರಾಹ ಚಕ್ರುರ್ವೇಗಂ ಸಹೇಂದ್ರೇಣ ಸಮಂ ಚಕ್ರಧರೇಣ ಚ ಸುರಗಾಣಾಂ ಸಹಸ್ರಂ ತು ಮೇಘಭಾನಾಂ ಜನಾರ್ದನಃ ನಿಮಿಷಾಂತರ ಮಾತ್ರೇಣ ಗದಯಾ ವಿನಿಪೋಥಯತ್. ವಿಷ್ಣು ಇವರಿಗೆ ಹೇಳೋದು ಬೇಡ, ಮೊದಲು ನಾನೇ ಮಾಡಿ ತೋರಿಸ್ತೇನೆ ಅಂತ ನಾರಾಯಣನೇ ಮುಂದೆ ಹೋಗ್ತಾನಂತೆ. ಮುಂದೆ ಹೋಗಿ ಈ ಮೋಡಕ್ಕೆ ಸದೃಶವಾದ ಮೋಡದಿಂದ ಬರುವಂಥ ನೀರಿಗೆ ಮಳೆ ಯಾವ ರೀತಿಯಾಗಿ ಬರ್ತದೋ ಆ ರೀತಿಯಾಗಿ ಆ ಒಂದು ಬಾಣವನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ಆಗ ಎಲ್ಲರೂ ಕೂಡ ವಿಷ್ಣು ಏನು ಹೇಳಿದ ಅವನೇ ಮಾಡಿ ತೋರಿಸಿದ ಅಂತೆ. ಎಲ್ಲ ರಥ ಇಲ್ಲದಂತ ಆಯಿತು. ಆಗ ಸ್ಕಂದ ಕೂಡ ಮುಂದೆ ಬರ್ತಾನಂತೆ. ನಾನು ಯುದ್ಧ ಮಾಡ್ತೇನೆ ಅಂತ ಆ ಸ್ಕಂದ ಕೂಡ ಬಂದು ಹತಶ್ಚ ಸ್ಯಂದನ ಸ್ಕಂದ ಪ್ರಗೃಹ್ಯ ರಥಸಾರಥಿಂ ಶಕ್ತ್ಯಾ ವಿಭಿನ್ನ ಹೃದಯಂ ಗತಾಸಂ ವ್ಯಸೃಜದ್ಭುವಿ ವಿನಾಯಕಾದ್ಯ ಪ್ರಮತ ಸಮಂ ಶಕ್ರೇಣ ದೈವತೈಃ ಸದ್ವಜಾಕ್ಷಂ ಮೃತಂ ತೂರ್ಣಂ ಅಭಂಜಂತ ತಪೋಧನಾಃ. ಆಗ ಸ್ಕಂದ ಕೂಡ ಏನು ಮಾಡಿದ ಕೇಳಿದರೆ ಅವರನ್ನೆಲ್ಲ ಆ ಸಾರಥಿಗಳನ್ನೆಲ್ಲ ಎಳ್ಕೊಂಡು ಬಂದು ಅವರ ಹೃದಯವನ್ನೇ ಭೇದಿಸಿಬಿಟ್ಟ ಅಂತೆ. ಆನಂತರ ವಿನಾಯಕ ಗಣಪತಿ ಮೊದಲಾದವರು ಕೂಡ ಎಲ್ಲರೂ ಕೂಡ ಅದೇ ಕೆಲಸವನ್ನು ಮತ್ತೆ ಮಾಡಿದ್ರಂತೆ. ಆಗ ಭಿಕ್ಷೋ ಭವಾನ್ ಸಹಾನೀಕಸ್ತ್ವಸಹಾಯೋಸ್ಮಿ ಸಾಂಪ್ರತಂ ತದಾಪಿ ತ್ವಾಂ ವಿಜೇಷ್ಯಾಮಿ ಪಶ್ಯಮೇದ್ಯ ಪರಾಕ್ರಮಂ ತದ್ವಾಕ್ಯಂ ಶಂಕರ ಶ್ರುತ್ವಾ ಸೇಂದ್ರ ಸುರಗಣಾನ್ ಸದಾ ಬ್ರಹ್ಮಣ ಸಹಿತಾನ್ ಸರ್ವ ಸಶರೀರ ನಿವೇಶಯತ್. ಆಗ ಅಂಧಕ ಮಾತಾಡ್ತಾನಂತೆ. ಏನು ಹೇಳಿದರೆ, ಅಲ್ಲ ಈಗ ನಂಗೆ ಅನಿಸ್ತಾ ಇದೆ, ನನಗೆ ನನ್ನ ಸೈನ್ಯ ಎಲ್ಲ ನಾಶವಾಗಿದೆ, ಈಗ ಅಂಧಕನ ಸೈನ್ಯ ಎಲ್ಲ ನಾಶವಾಗಿದೆ. ಅವನು ಏನು ಹೇಳ್ತಾನೆ ಕೇಳಿದರೆ, ನೀವೆಲ್ಲ ಉಂಟಲ್ವಾ, ನೀವೆಲ್ಲ ತುಂಬ ಜನ ಸೇರಿದ್ದೀರಾ, ಹಾಗಾಗಿ ಗೆಲ್ಲಿಕ್ಕೆ ಆಗ್ತಾ ಇದೆ. ನಾನು ಆದರೂ ಕೂಡ ಉಂಟ ನಿಮ್ಮನ್ನು ಬಿಡುವುದಿಲ್ಲ, ನಾನು ಖಂಡಿತ ನಿಮ್ಮನ್ನು ಸೋಲಿಸ್ತೇನೆ ಅಂತ ಅಂಧಕ ಪುನಃ ಪುನಃ ಹೇಳ್ತಾ ಇದ್ದಾನಂತೆ. ಆಗ ರುದ್ರ ಏನು ಮಾಡಿದ ಕೇಳಿದರೆ, ನೀವು ಯಾರು ಯುದ್ಧಕ್ಕೆ ಬರೋದು ಬೇಡ ಅಂತ ಒಬ್ಬನೇ ಆಗ ಯುದ್ಧಕ್ಕೆ ಹೋಗ್ತಾನಂತೆ. ಆ ರುದ್ರ ತನ್ನಲ್ಲಿರುವ ಏನು ವಿಷ್ಣು ಬ್ರಹ್ಮರಿದ್ದಾರೆ ಅಂದರೆ ಅವರ ಆಶೀರ್ವಾದ ಇರಲೇಬೇಕು, ನಮ್ಮಗೂ ದೇವರಿದ್ದಾರೆ. ಹಾಗೆ ಆ ರುದ್ರ ನನ್ನೊಳಗೆ ಆ ನಾರಾಯಣ ಬ್ರಹ್ಮ ಇದ್ದು ನನ್ನಲ್ಲಿ ಯುದ್ಧವನ್ನು ಮಾಡಿಸ್ತಾರೆ ಅಂತ ಅಂದುಕೊಂಡು ಯುದ್ಧಕ್ಕೆ ಹೋಗ್ತಾನಂತೆ. ಆಗ ತಂ ದೃಷ್ಟ್ವಾ ಮಹದಾಶ್ಚರ್ಯಂ ಸರ್ವಮರಗಣಕ್ಷಯಂ ದೈತ್ಯ ಶಂಕರಮಭ್ಯಾಗಾತ್ ಗದಾಮಾದಾಯ ವೇಗವಾನ್ ತಮಾವತಂತಂ ಭಗವಾನ್ ದೃಷ್ಟ್ವಾ ತ್ಯಕ್ತಾ ವೃಷೋತ್ತಮಂ ಶೂಲಪಾಣಿ ಗ್ರೀಪ್ರಸ್ಥೆ ಪದಾದಿ ಪ್ರತಿಷ್ಠತ. ಆಗ ಇವನು ಗದೆಯನ್ನು ಇಟ್ಕೊಂಡು ಬರ್ತಾ ಇದ್ದಾನಂತೆ ಯಾರು ಆ ಅಂಧಕ, ಹಿಂಗೆ ಹೊಡಿತೇನೆ ನೋಡು ರುದ್ರ ಅಂತ. ಆಗ ಅವನು ಶೂಲವನ್ನು ಇಟ್ಟುಕೊಂಡು ಅವನ ರೂಪವನ್ನೇ ವಿರೂಪ ಮಾಡಿಬಿಟ್ಟ ಅಂತೆ. ಆ ಅಂಧಕನ ರೂಪವನ್ನು ಒಂದೇ ಕ್ಷಣದಲ್ಲಿ ಇವನು ಅಂಧಕನ ಅಂತ ಮತ್ತೆ ಅವರಿಗೆ ಸಂಶಯ ಬರಬೇಕು, ಆ ರೀತಿಯಾಗಿ ಮಾಡಿಬಿಟ್ಟ ಅಂತೆ. ಆಗ ಏತಾದೃಶೇನ ರೂಪೇಣ ಭಗವಾನ್ ಭೂತಭಾವನ ಬಿಭೇದ ಶತ್ರುಂ ಶೂಲೇನ ಶುಭದ ಶಾಶ್ವತ ಶಿವ ಪೂರ್ವಧಾರ ಸಮುದ್ಭೂತೋ ಭೈರವೋಗ್ನಿ ಸಮಪ್ರಭಃ ವಿದ್ಯಾ ರಾಜೇತಿ ವಿಖ್ಯಾತ ಪದ್ಮಬಾಲ ವಿಭೂಷಿತ. ಈಗ ಈ ರೀತಿಯಾಗಿ ಆ ಭಯಂಕರವಾದ ರೂಪವನ್ನು ಮಾಡಿ ಆನಂತರ ಇನ್ಯಾರಾದರೂ ಉಳಿದವರು ಯುದ್ಧಕ್ಕೆ ಬರ್ತಾರಂತಿದ್ರೆ ಅವರನ್ನು ಕೂಡ ಬರ್ತೀರಾ ಅಂತ ನೋಡಲಿಕ್ಕೆ ಪ್ರಾರಂಭ ಮಾಡಿದಂತೆ ರುದ್ರ. ಆಗ ತತ್ರಾಜ್ಞ ನೇತ್ರ ಭವೇನ ಶುದ್ಧ ಸರಮುಕ್ತ ಪಾಪೋ ಸುರಾಡ್ ಬಭೂವ ಸದಪ್ರಜಾನ ಬಹುರೂಪಮೀಶಂ ನಾಥಂ ಸರ್ವಸ್ಯ ಚರಾಚರಸ್ಯ ಹರೋಂತಕಂ ವತ್ಸಹಸ್ರಮಾತ್ರಂ ದಿವ್ಯಂ ಸನೇತ್ರಾರ್ಕಹುತಾಶನೇನ ಚಕಾರ ಸಂಶುಷ್ಕತನುಂ ತ್ವಶೋಣಿತಂ ತ್ವಗಸ್ತಿಶೇಷಂ ಭಗವಾನ್ ಸ ಭೈರವಃ. ಆಗ ರುದ್ರ ತನ್ನದೇ ದೇಹದಿಂದ ಕೆಲವು ರೂಪಗಳನ್ನೆಲ್ಲ ಬಿಟ್ಟು ಇನ್ಯಾರಾದ್ರೂ ಯುದ್ಧಕ್ಕೆ ಬರ್ತಾರಂತಿದ್ರೆ ಅವರನ್ನೆಲ್ಲ ಸೋಲಿಸಿದ ಅಂತೆ. ಆಗ ಅಂಧಕನೊಟ್ಟಿಗೆ ಕೂಡ ತುಂಬ 1000 ವರ್ಷಗಳ ಕಾಲ ಯುದ್ಧವನ್ನು ಮಾಡ್ತಾನಂತೆ. ಆ ಯುದ್ಧವನ್ನು ಮಾಡಿ ಅವನು ಯಾವ ರೀತಿಯಾಗಿ ಸಂಶುಷ್ಕ ಅಂದರೆ ದೇಹದಲ್ಲಿ ಎಲ್ಲ ಇನ್ನು ಶಕ್ತಿಯೇ ಇಲ್ಲ, ಆ ರೀತಿಯಾಗಿ ಆಗಿ ಹೋಯ್ತಂತೆ. ಹಾಗೆಯೇ ಅಶೋಣಿತ, ರಕ್ತವೇ ಇಲ್ಲದಂತ ಆಯ್ತಂತೆ ಅವನ ದೇಹದಲ್ಲಿ. ಆಗ ಹೇಳ್ತಾರೆ, ಜ್ಞಾತ್ವಾ ಸರ್ವೇಶ್ವರಮೀಶಮವ್ಯಂ ತ್ರೈಲೋಕ್ಯನಾಥಂ ವರದಂ ವರೇಣ್ಯಂ ಸರ್ವೇ ಸುರಾಧ್ಯೇನ ತಮೀಡ್ಯಮಾದ್ಯಂ ಸ್ತೋತ್ರಂ ಇದಂ ಚಕಾರ. ಆಗ ಈ ಅಂಧಕ
ಅವನು ಎಂಥವನು ಕೇಳಿದರೆ ಅವನಿಗೆ ರುದ್ರಗಣಕ್ಕೆ ಸೇರಿರುವ ನಿಜವಾಗಿ ಆ ಅಂಧಕ ಅವನೊಳಗೆ ಒಂದು ಆ ಅಂಶ ಇತ್ತು, ರುದ್ರಗಣಕ್ಕೆ ಸೇರುವಂತಹ ಒಂದು ಜೀವ ಇತ್ತು. ಹಾಗಾಗಿ ಅಂತಹ ಜೀವ ಇದ್ದಿದ್ದರಿಂದ ಅವನಿಗೆ ಸ್ವಲ್ಪ ಜ್ಞಾನೋದಯವಾಯಿತು. ಅವನಿಗೆ ಅನಿಸ್ತದಂತೆ ಇವನು ಸಾಮಾನ್ಯನಲ್ಲ, ರುದ್ರ ಅಂತ ಅವನ ಸ್ತೋತ್ರವನ್ನೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂಧಕ. ಹಿಂದೆ ಬಂದವರೆಲ್ಲ ಈ ಜಂಬ ಕುಂಭ ಎಲ್ಲ ಬಂದ್ರಲ್ವ, ಅವರೆಲ್ಲ ಅಂತಹ ಸಜ್ಜೀವ ಇರಲಿಲ್ಲ, ಅವರ ಒಳಗೆ ಕೆಟ್ಟ ಜೀವವೇ ಇದ್ದದ್ದು. ಈ ಅಂಧಕನೊಳಗೆ ಮಾತ್ರ ಅವನು ಸಜ್ಜೀವ ಇತ್ತು. ಹಾಗಾಗಿ ಅವನು, ಯಾಕಂದ್ರೆ ರುದ್ರಗಣಕ್ಕೆ ಸೇರಿರುವಂತಹ ಜೀವ ಇರ್ತದೆ, ಅದು ಮುಂದೆ ಹೇಳ್ತಾರೆ ಯಾವ ರೀತಿಯಾಗಿ ಸೇರಿದ ಅಂತ. ಹಾಗಾಗಿ ಅವನು ಆ ರುದ್ರನ ಒಂದು ಮಹತ್ವವನ್ನು ತಿಳಿದು ಅವನ ಸ್ತೋತ್ರವನ್ನು ಮಾಡ್ತಾನಂತೆ. ನಮೋ ಸುತೆ ಭೈರವ ಭೀಮಮೂರ್ತೆ ತ್ರಿಲೋಕ ಗೋತ್ರೇ ಶಿತಶೂಲಧಾರಿಣೆ ವಿಷಾದಬಾಹೋ ಭುಜಗೇಶಹಾರ ತ್ರಿನೇತ್ರಂ ಮಾಂ ಪಾಹಿ ವಿಪನ್ನ ಬುದ್ಧಿಂ ದೇಶ ಸರ್ವೇಶ್ವರ ವಿಶ್ವಮೂರ್ತಿ ಸುರಾಶ್ರೈರ್ವಂದಿತ ಪಾದಪೀಠ ತ್ರೈಲೋಕ್ಯ ಮಾತುರು ಗುರವೇ ವೃಷಾಂಕ ಭೀತ ಶರಣ್ಯಂ ಶರಣಾಗತೋಸ್ಮಿ. ಅವನು ಹೇಳ್ತಾನಂತೆ, ಹೇ ಭೈರವ ಅಂತ ಹೇಳಿದರೆ ಭಯವನ್ನೇ ತೆಗೆಯುವವನು. ಯಾರಿಗಾದ್ರೂ ಭಯ ಉಂಟಂತಾದರೆ ಆ ಭಯವನ್ನೇ ತೆಗಿತಾ ನೀನುಂಟಲ್ಲ ಭೀಮಮೂರ್ತಿ ಅಂತ ಹೇಳುವಾಗ ನೀನು ಎಲ್ಲರನ್ನು ಹೆದರಿಸ್ತಿ, ಆದರೆ ನಿನ್ನಲ್ಲಿ ಯಾರು ಶರಣಾಗಿ ಬರ್ತಾರೋ ಅವರ ಭಯವನ್ನೆಲ್ಲ ತೆಗೀತಿ, ಅಂತಹ ಮೂರ್ತಿ ನಿನ್ನದು. ಹಾಗೆಯೇ ಶಿತಶೂಲಧಾರಣೆ ಅಂದರೆ ಒಂದು ಘೋರವಾದ ಶೂಲವನ್ನೇ, ಏನು ಶೂಲಪಾಣಿ ಅಂತ ಕರಿತೇವಲ್ವಾ, ಒಂದು ಶೂಲವನ್ನು ಧರಿಸಿರುವವ ನೀನು. ಇನ್ನು ಹಾವೇ ಹಾರವಾಗಿರುವ ನನ್ನನ್ನು ನೀನು ರಕ್ಷಿಸು. ನಾನು ಎಂಥವ ಕೇಳಿದರೆ ವಿಪನ್ನ ಬುದ್ಧಿ ಅಂತ ಹೇಳುವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸರಿಯಾದ ಜ್ಞಾನವೇ ಇರಲಿಲ್ಲ, ಅದಕ್ಕಾಗಿಂತಹ ಕುಕೃತ್ಯವನ್ನು ಮಾಡಿದೆ ನಾನು, ಹಾಗಾಗಿ ನನ್ನನ್ನು ರಕ್ಷಿಸು ಅಂತ ಅವನು ಕೇಳ್ತಾನಂತೆ. ಹಾಗೆಯೇ ನೀನುಂಟಲ್ವಾ ಸರ್ವೇಶ್ವರ, ಇಂದ್ರಾದಿಗಳಿಗೂ ಕೂಡ ಒಡೆಯನಾದ ನೀನು. ವೃಷಾಂಕ, ವೃಷದ ಚಿಹ್ನೆ ಅವನಲ್ಲಿ, ಆ ವೃಷ ಅಂದರೆ ನಂದಿ, ಅಂತಹ ನಂದಿಯ ಚಿಹ್ನೆಯನ್ನು ಅವನ ಇಟ್ಕೊಂಡಿದ್ದೀನಿ ನೀನು. ಅಂತಹ ನಾನು ನಿನ್ನನ್ನೇ ಶರಣು ಅಂತ ಬಂದಿದ್ದೇನೆ, ಅಂತಹ ನನ್ನನ್ನು ರಕ್ಷಿಸುವಂತ ವಿಧವಾಗಿ ಪ್ರಾರ್ಥನೆಯನ್ನು ಮಾಡ್ತಾನಂತೆ. ಆಗ ಇತ್ತಂ ಮಹೇಶ್ವರೋ ಬ್ರಹ್ಮನ್ ಸುತೋ ದೈತ್ಯಾದಿಪೇನತು ಪ್ರೀತಿಯುಕ್ತ ಪಿಂಗಲಾಕ್ಷೋ ಹೈರಾಣ್ಯಾಕ್ಷಿಮುವಾಚ ಸಿದ್ಧೋಸಿ ದಾನವಪತೆ ಪರಿತುಷ್ಟೋಸ್ಮಿ ತೇಂದಕ ವರಂ ವರಯ ಭದ್ರಂತೆ ಯಮಿಚ್ಛಸಿ ವಿನಾಂಬಿಕಾ. ನೋಡು, ನಂಗೆ ಖುಷಿ ಆಯ್ತು, ನೀನು ಈ ರೀತಿಯಾಗಿ ಸ್ತೋತ್ರ ಮಾಡಿರುವುದು ನೋಡಿ ನನಗೆ ತುಂಬ ಖುಷಿ ಆಯಿತು. ನೀನು ಎಂತೆಲ್ಲ ಪಾಪ ಮಾಡಿದ್ದೆ ಅದನ್ನೆಲ್ಲ ನಾನು ನಾಶವನ್ನು ಮಾಡ್ತೇನೆ, ನಾನು ನಿಂಗೆ ಯಾವ ವರವನ್ನು ಬೇಕಾದ್ರೆ ಕೊಡ್ತೇನೆ, ಪಾರ್ವತಿಯನ್ನೊಂದು ಬಿಟ್ಟು. ಅವನು ಯಾವುದಕ್ಕೋಸ್ಕರ ಯುದ್ಧಕ್ಕೆ ಬಂದಿದ್ದದು, ನನಗೆ ಪಾರ್ವತಿ ಬೇಕು, ಅವಳನ್ನು ಪಡಿಬೇಕು ಎನ್ನುವ ಕಾರಣದಿಂದ ಬಂದಿದ್ದಲ್ವಾ, ಅದು ಪಡಿಲಿಕ್ಕೆ ಸಾಧ್ಯವೇ, ನಿಂಗೆ ಆ ಯೋಗ್ಯತೆ ಇಲ್ಲ. ಹಾಗಾಗಿ ಅವಳನ್ನೊಂದು ಬಿಟ್ಟು ನೀನು ಯಾರನ್ನು ಕೇಳಿದ್ರು ಕೂಡ ನಾನು ಕೊಟ್ಟೇ ಕೊಡ್ತೇನೆ ಅಂತ ಆ ರುದ್ರ ಹೇಳ್ತಾನಂತೆ. ಆಗ ಏವಂ ಭವದೈತ್ಯೇಂದ್ರ ಪಾಪಂ ತೇ ಯಾವುದು ಸಂಶಯಂ ಮುಕ್ತೋ ದೈತ್ಯ ಭಾವಾಚ್ಚ ಭೃಂಗಿ ಗಣಪತಿರ್ಭವ ಇತ್ಯೇ ಮುಕ್ತ್ವಾ ವರದ ಶೂಲಾಗ್ರಾದವತಾರ್ಯತಂ ನಿರ್ಮಾಜಿರ್ಯ ಹಸ್ತೇನ ಚಕ್ರೇ ನಿರ್ವಣಮಂದಕಂ. ಆಗ ಅಂಧಕ ಹೇಳ್ತಾನಂತೆ, ಅಂಬಿಕಾ ಜನನೀ ಮಹ್ಯಂ ಭಗವನ್ ಸ್ವಯಂಬಕಃ ಪಿತಾ ವಂದಾಮಿ ಚರಣೋ ಮಾತುರ್ ವಂದನೀಯಾ ಮಮಾಂಬಿಕಾ ವರದೋಸಿ ದೀಶಾನ ಸದ್ಯಾತ್ ವಿಲಯಂ ಮಮ ಶಾರೀರಂ ಮಾನಸಂ ವಾಗ್ಯಂ ದುಷ್ಕೃತಂ ದುರ್ವಿಚಿಂತಿತಂ. ಆಗ ಆ ಅಂಧಕ ಹೇಳ್ತಾನಂತೆ, ನಂಗೆ ಗೊತ್ತಾಯ್ತು ರುದ್ರ, ಇದು ಪಾರ್ವತಿ ಇದ್ದಾಳಲ್ವ, ಅವಳು ನನ್ನ ತಾಯಿ, ಅಂತಹ ಯೋಚನೆಯನ್ನೇ ಮಾಡಬಾರ್ದು, ತಾಯಿ ಬಗ್ಗೆ ಯಾವತ್ತು ಅಂತಹ ಕೆಟ್ಟ ಯೋಚನೆಯನ್ನೇ ಮಾಡಬಾರ್ದು, ಆದರೆ ಅಂತಹ ಯೋಚನೆಯನ್ನು ಮಾಡಿದೆ, ನೀನು ತಂದೆ, ಹಾಗಾಗಿ ನಿಮ್ಮ ಪಾದಕಮಲಕ್ಕೆ ನಾನು ಯಾವಾಗ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ನೀನು ನನಗೆ ವರವನ್ನು ಕೊಡುದಂತಾದರೆ ನನಗೆ ನನ್ನ ಎಲ್ಲ ಪಾಪವನ್ನು ನಾಶ ಮಾಡು ಅಂತ ಹೇಳುವಾಗ ಆ ರುದ್ರ ಹೇಳ್ತಾನಂತೆ, ಖಂಡಿತ ನಿನ್ನ ಎಲ್ಲ ಪಾಪಗಳು ನಾಶವಾಗ್ತದೆ ಅಂತ ಹೇಳ್ತಾ, ನೀನು ಈ ಪಾಪಗಳಿಂದ ಮುಕ್ತನಾಗಿ ಭೃಂಗಿ ಅಂತ ನನ್ನ ಗಣಪತಿ ಅಂದರೆ ಒಂದು ನನ್ನ ಗಣದ ಒಬ್ಬ ಒಡೆಯನಾಗುವಂತ, ಒಬ್ಬ ಗಣದ ಒಡೆಯನಾಗು ಅಂತ ಹೇಳ್ತಾನಂತೆ. ಈ ರುದ್ರಗಣ ತುಂಬ ಹೇಳ್ತೇವಲ್ವ, ಅದರಲ್ಲಿ ಒಬ್ಬ ಭೃಂಗಿ ಅಂತ, ಆ ಭೃಂಗಿ ಆಗು ನೀನು ಅಂತ ಆ ಅಂತಕನಿಗೆ ಆ ರುದ್ರ ಹೇಳ್ತಾನಂತೆ. ಆಗ ಗಣ ಸನಂದಿನಾಹೂಯ ಸನ್ನಿವೇಶ ತದಾಗತ ಭೃಂಗಿನಂ ದರ್ಶಯಾಮಾಸ ಧ್ರುವಂ ನೈಶೋಂತಕೇತಿ ತಂ ದೃಷ್ಟ್ವಾ ದಾನವಪತಿಂ ಸಶುಷ್ಕ ಪಿಶಿತಂ ರಿಪುಂ ಗಣಾಧಿಪತ್ಯಮಾಪನ್ನಂ ಪ್ರಶಂಸುರ್ ವೃಷಧ್ವಜಂ. ಆಗ ಅವನಿಗೆ ಅಂತಹ ಸ್ಥಾನವನ್ನು ಕೊಟ್ಟ ಅಂತೆ. ರುದ್ರ ಸುಮ್ಮನೆ ಹೇಳಿದ್ದಲ್ಲ, ಬರೀ ಆಶ್ವಾಸನೆಯಲ್ಲಿ ಪ್ರಣಾಳಿಕೆಯಲ್ಲಿ ಬರೀ ಆಶ್ವಾಸನೆ ಕೊಟ್ಟಂತಲ್ಲ, ಅವನು ಹೇಳಿದಂತೆ, ಅವನಿಗೊಂದು ಜಾಗವನ್ನು ತೋರಿಸಿದಂತೆ, ನೀನು ಕಾರ್ಯ ಮಾಡಬೇಕಾದ ಇಲ್ಲಿ ಅಂತ ಹೇಳಿ ಅವನಲ್ಲಿ ಸ್ಥಾಪಿಸಿ ಆ ನಂತರ ರುದ್ರ ಎಲ್ಲ ದೇವತೆಗಳಿಗೆ ಹೇಳ್ತಾನಂತೆ, ತುಂಬ ಸಂತೋಷವಾಯಿತು ನೀವು ಬಂದಿರುವುದೆಲ್ಲ,
ಹಾಗಾಗಿ ನೀವೆಲ್ಲ ನಿಮ್ಮ ಸ್ಥಾನಕ್ಕೆ ಹಿಂತಿರುಗಿ ಅಂತ ರುದ್ರ ಎಲ್ಲ ದೇವತೆಗಳಿಗೆ ಹೇಳ್ತಾನಂತೆ. ನೀವು ಯುದ್ಧ ಮಾಡಿ ಸಾಕು, ಯುದ್ಧ ಎಲ್ಲ ಮುಗಿದಿದೆ, ನೀವು ನಿಮ್ಮ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗಿ ಅಂತ ಹೇಳ್ತಾನಂತೆ. ಸಹಸ್ರಾಕ್ಷುಭ ಸಂಯಾತು ಪರ್ವತಂ ಮಲಯಂ ಶಿವಂ ತತ್ರ ಸ್ವಕಾರ್ಯಂ ಕೃತ್ವೈವ ಪಶ್ಚಾದ್ಯಾತು ತ್ರಿವಿಷ್ಟವಂ ಇತ್ತೇ ಮುಕ್ತ್ವಾ ದಶಾಂ ಸಮಾಭ್ಯಾಶ ವ್ಯಸರ್ಜಯತ್ ಪಿತಾಮಹಂ ನಮಸ್ಕೃತ್ಯ ಪರಿಶ್ವಜನಾರ್ದನಂ. ಆಗ ಅವನು ಹೇಳ್ತಾನಂತೆ, ಆ ರುದ್ರ ಒಂದು ಮಾತು ವಿಶೇಷವಾಗಿ ಹೇಳ್ತಾನೆ ಇಂದ್ರನಿಗೆ, ನೀವೆಲ್ಲ ಹೋಗಿ, ಆದರೆ ಇಂದ್ರ ನೀನು ಮೊದಲು ಮಲಯ ಪರ್ವತಕ್ಕೆ ಹೋಗು, ಆನಂತರ ನಿನ್ನ ಕಾರ್ಯವನ್ನು ಮಾಡಿ ಆನಂತರ ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾನಂತೆ. ಇಂದ್ರನ ಸ್ಥಾನ ಸ್ವರ್ಗವೇ, ಎಲ್ಲರಿಗೂ ವಿಶೇಷವಾಗಿ ನಿಮ್ಮ ಸ್ಥಾನಕ್ಕೆ ಹೋಗಿ ಅಂತ ಹೇಳಿ ಆ ರುದ್ರ ಇಂದ್ರನಿಗೆ ಮಾತ್ರ ಮೊದಲು ಮಲಯ ಪರ್ವತಕ್ಕೆ ಹೋಗು, ನಿನ್ನ ಕಾರ್ಯವನ್ನು ಮಾಡು, ಆನಂತರ ನೀನು ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾನಂತೆ. ಆ ರೀತಿಯಾಗಿ ಹೇಳಿ ಆನಂತರ ಪಿತಾಮಹ ಬ್ರಹ್ಮನಿಗೆ ನಮಸ್ಕಾರವನ್ನು ಮಾಡ್ತಾನಂತೆ ಆ ರುದ್ರ. ಆನಂತರ ಅರ್ಜುನನ್ನು ನಮಸ್ಕಾರ ಮಾಡಿದ, ಹಾಗೆ ಅಪ್ಪಿಕೊಂಡಂತೆ ತುಂಬ ಸಂತೋಷವಾಗಿ ನೀವು ಯುದ್ಧಕ್ಕೆ ಬಂದ ಖುಷಿ ಆಯ್ತು ಅಂತ ಹೇಳಿ ವಿಷ್ಣುವಿಗೆ ನಮಸ್ಕಾರ ಮತ್ತು ಆಲಿಂಗನೆಯನ್ನು ಮಾಡಿ ಮುಂದೆ ಹೋದ ಅಂತೆ. ಆನಂತರ ಜಗ್ಮುಸ್ತೆ ಶುಭಲೋಕಾನಿ ಮಹಾಭೋಗಾನಿ ನಾರದ ಯತ್ರ ಕಾಮ ದುಃಖಾ ಭಗಾವಹ ಸರ್ವಕಾಮ ಫಲಧ್ರುಮಾಃ ನದ್ಯಸ್ತ್ವಮೃತವಾಹಿನ್ಯೋ ಹೃದಸ್ಪಾಯಸ ಕರ್ದಮಾಃ ಸ್ವಾಂ ಸ್ವಾಂ ಗತಿಂ ಪ್ರಯಾದೇಶು ರೋಮತೇಶು ಮಹೇಶ್ವರ. ಆನಂತರ ತನ್ನ ಎಲ್ಲ ರುದ್ರಗಣವನ್ನು ಕೂಡ ಕಳಿಸಿದ ಅಂತೆ. ನೀವೆಲ್ಲ ನಿಮ್ಮ ಯುದ್ಧ ಮಾಡಿದ ಬಹಳ ಖುಷಿ ಆಯಿತು ಅಂತ ಹೇಳಿ ಎಲ್ಲ ಏನೇನು ಕಾಮ ಬೇಕು, ಏನೇನು ಆಸೆ ಬೇಕು ಅದನ್ನೆಲ್ಲ ಕೊಡುವಂತಹ ಕ್ಷೇತ್ರ, ಅಂತಹ ಕ್ಷೇತ್ರಕ್ಕೆ ಕಳಿಸಿದ ಅಂತೆ. ಆನಂತರ ತಾಭಿಪರಿವೃತ ತಸ್ತು ಹರಿದರ್ಶನ ಲಾಲಸ ತದಸ್ನೇತೋ ಗಿರಿಜಾಂ ದೃಷ್ಟ್ವಾ ಪ್ರೇಕ್ಷ್ಯ ಚ ದಾನವಂ ನಂದಿನಂ ಚ ತದಾ ಹರ್ಷ ಆಲಿಂಗೇ ಗಿರೇ ಸುತಾಂ ಅಥೋ ವಾಚೈಷಿದಾಸಸ್ತೆ ಕೃತೋ ದೇವಿ ಮಯಾಂತಕಃ. ಆಗ ಅವನ ಆನಂತರ ಆ ರುದ್ರ ಈಗ ಕಳುಹಿಸಿ ಆನಂತರ ಪಾರ್ವತಿ ಹತ್ರ ಹೋಗ್ತಾನಂತೆ. ಆ ಪಾರ್ವತಿ ಹತ್ರ ಹೋಗಿ ಹೇಳ್ತಾನಂತೆ, ಯುದ್ಧ ಎಲ್ಲ ಮುಗಿದೆ, ನೀನು ಗೆದ್ದಿದ್ದಿ, ಅಂದರೆ ನಾನು ಗೆದ್ದಿದ್ದೇನೆ ಅಂತ ಹೇಳಿ ಆನಂತರ ಹೇಳ್ತಾನಂತೆ, ಈ ಅಂಧಕ ಇದ್ದಾನಲ್ವಾ ನಿನ್ನ ದಾಸನಂತೆ ನಾನು ಮಾಡಿದ್ದೇನೆ, ಅವನು ಏನೇನೋ ಮಾತಾಡಿದ್ದಲ್ವಾ, ಈಗ ಏನೂ ಇಲ್ಲ, ನಿನ್ನನ್ನು ಅವನ ದಾಸನಂತೆ ಮಾಡಿದ್ದೇನೆ ಅಂತ ಹೇಳಿ ಆಗ ರುದ್ರ ಹೇಳ್ತಾನಂತೆ, ರಜಸ್ವ ಶರಣಂ ಮಾಧುರೇಶ ಶ್ರೇಯಸ್ಕರೀತವ ಇತ್ಯುಕ್ತೋ ವಿಭುನಾನಂದಿ ಅಂಧಕಶ್ಚ ಗಣೇಶ್ವರಃ ಸಮಾಗಮ್ಯಾಂಬಿಕಾ ಪಾದೋ ಭವಂದುತು ಉಭೋ ಅಪಿ ಅಂಧಕೋಪಿತದಾ ಗೌರಿಂ ಭಕ್ತಿ ನಮ್ರೋ ಮಹಾಮುನೆ ಶ್ರುತಿಂ ಚಕ್ರೇ ಮಹಾಪುಣ್ಯಾಂ ಪಾಪಗ್ನಿಂ ಶ್ರುತಿ ಸಂಹಿತಾಂ. ಆಗ ರುದ್ರ ಹೇಳ್ತಾನಂತೆ, ಅಂಧಕ ನೀನಿಗೆ ನಿನ್ನ ತಾಯಿ ಹತ್ರ ಹೋಗು ಅಂತ, ಪಾರ್ವತಿ ಹತ್ರ ಹೋಗು ಅಂತ. ಅವನಿಗೆ ಪಾರ್ವತಿ ಹತ್ರ ಹೋದ್ಮೇಲೆ ತನ್ನ ಪಾಪದ ಅರಿವೆಲ್ಲ ಆಗಿ ಅವನಿಗೆ ತುಂಬ ಒಂದು ಭಕ್ತಿ ನಮ್ರನಾಗ್ತಾನಂತೆ. ತುಂಬ ಭಕ್ತಿಯನ್ನು ಮಾಡಿ ಅವಳನ್ನು ಸ್ತುತಿಸ್ತಾನಂತೆ. ಅಂದರೆ ಪುನಃ ಗದ್ಯ ಅಂದರೆ ಓತಪ್ರೋತವಾಗಿ ಆ ಪಾರ್ವತಿಯನ್ನು ಸ್ತುತಿಸ್ತಾನೆ. ಏನು ಕೇಳಿದರೆ, ನಮಸ್ಯೇ ಭವಾನಿ ಭೂತಭವ್ಯ ಪ್ರಿಯಾಂ ಲೋಕಧಾತ್ರೀಂ ಜನಿತ್ರೀಂ ಸ್ಕಂದ ಮಾತರಂ ಮಹಾದೇವ ಪ್ರಿಯಾಂ ಧಾರಿಣೀಂ ಸ್ಯಂದಿನೀಂ ಚೇತನಾಂ ತ್ರೈಲೋಕ್ಯ ಮಾತರಂ ಧರಿತ್ರೀಂ ದೇವಮಾತರಮತೇಜ್ಯಾಂ ಶ್ರುತಿಂ ಸುಪೃತಿಂ ದಯಾಂ ಲಜ್ಜಾಂ ಕಾಂತಿಮಗ್ರ್ಯಾಮಸೂಯಾಂ ಮತಿಂ ಸದಾಪವನೀಂ ದೈತ್ಯಸೈನ್ಯಕ್ಷಯಂಕರೀಂ ಮಹಾಮಾಯಾಂ ವೈಜಯಂತೀಂ ಸುಶುಭಾಂ ಕಾಲದಾತ್ರೀಂ ಗೋವಿಂದಭಗಿನೀಂ ಶೈಲರಾಜಪುತ್ರೀಂ ಸರ್ವದೇವಾಚಿತಾಂ ಸರ್ವಭೂತಾಚಿತಾಂ ವಿದ್ಯಾಂ ಸರಸ್ವತೀಂ ದ್ವಯನ ಮಹಿಷೀಂ ನಮಸ್ಯಾಮಿ ಮೃಡಾನೀಂ ಶರಣ್ಯಾಂ ಶರಣೋಪಾಗತೋಹಂ ನಮೋ ನಮಸ್ತೆ ಅಂತ ನಾವು ಅಂದರೆ ತುಂಬ ಸಂತೋಷವಾಯಿತು. ತುಂಬ ಜೋರಾಗಿ ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಪಾರ್ವತಿ ದೇವಿಯನ್ನು. ನೀನುಂಟಲ್ವಾ ಒಳ್ಳೆಯ ಶುಭವಾದ ರೂಪವುಳ್ಳವಳು, ಎಲ್ಲ ಭೂತಗಳಿಂದ ಪೂಜಿಸಲ್ಪಡುವಳು. ಆ ಪಾರ್ವತಿಯನ್ನು ಎಲ್ಲರೂ ಕೂಡ ನಮಿಸಿಯೇ ನಮಿಸ್ತಾರೆ. ಯಾಕಂತ ಕೇಳಿದರೆ ಅವಳು ನಮಗೆ ಒಂದು ಮಾತು ಬರಬೇಕಂತಾದರೂ ಕೂಡ ಸರಸ್ವತಿ ಇದ್ದೇ ಇದ್ದಾಳೆ. ಆದರೆ ಸ್ವಲ್ಪ ಕಮ್ಮಿ ಮಟ್ಟದಲ್ಲಾದರೂ ಪಾರ್ವತಿ ಕೂಡ ಅದಕ್ಕೆ ಒಡೆತನ ಇದೆ. ನಮ್ಮ ಚೆನ್ನ ಮಾಡಿ ಮಾತು ಆಡಬೇಕಂತಾದರೆ ಉಮಾ ವೈವಾಕ್ ಸಮುದ್ದಿಷ್ಟ ಅಂತ ಹೇಳುವಂಥ ಮನೋರುದ್ರ ಉದಾಹೃತ ಅಂತ ಚೆನ್ನಾಗಿ ಆ ಮಾತಿನಲ್ಲಿ ಆ ಪಾರ್ವತಿ ಇದ್ದು ನುಡಿಸ್ತಾಳಂತೆ. ಹಾಗಾಗಿ ಅಂತಹ ವಿದ್ಯಾರೂಪಳಾದ ನಿನ್ನನ್ನು ಅಂದರೆ ಕೆಲವು ಬಾರಿ ಆ ಸರಸ್ವತಿಯನ್ನು ನಿನ್ನೊಳಗೆ ಆ ಸರಸ್ವತಿ ಇದ್ರೂ ಕೂಡ ಇಂತಹ ಕಾರ್ಯವನ್ನು ಮಾಡಿಸ್ತಾಳೆ ಅಂತ ಅಂದುಕೊಂಡು ಆ ಪಾರ್ವತಿಯನ್ನು ಕೂಡ ಹೊಗಳ್ತಾನಂತೆ. ನಿನಗೆ ನಮಸ್ಕಾರ, ನಾನು ಮಾಡಿರುವ ಪಾಪವನ್ನೆಲ್ಲ ನಾಶ ಮಾಡುವಂತ ಆ ಅಂಧಕ ಈಗ ಭೃಂಗಿಯಾಗಿ ಒಂದು ಗಣಾಧಿಪತಿಯಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾನಂತೆ. ಇತ್ತಂ ಸುಧಾ ಸಾಂಧಕೇನ ಪರಿತುಷ್ಟ ವಿಭಾವರಿ ಪ್ರಾಪುತ್ರಂ ಪ್ರಸನ್ನಾಸ್ತಿ ವೃಣುಷ್ವ ವರಮುತ್ತಮಂ ಪಾಪಂ ಪ್ರಶಮಮಾಯಾತು ತ್ರಿವಿಧಂ ಮಮ ಪಾರ್ವತಿ ತದೇಶ್ವರೇ ಚ ಸತತಂ ಭಕ್ತಿರಸ್ತು ಮಮಾಂಬಿಕೆ.
ಆಗ ಹೇಳ್ತಾನಂತೆ, ನೀನು ತಪ್ಪು ಮಾಡಿದ್ದಿ ಹೌದು, ಅದರಿಂದ ನಾನು ಸಂತುಷ್ಟನಾಗಿದ್ದೇನೆ. ಇದು ತಾಯಿಯ ಗುಣ ಅಲ್ವಾ. ಮಕ್ಕಳು ಏನೇನು ತಪ್ಪು ಮಾಡ್ತಾರೆ ಅದನ್ನು ತಲೆಯಲ್ಲಿ ಇಟ್ಕೊಳ್ತಾಳೆ ಅವಳು. ಇಲ್ಲಿ ಇಂತಹ ದುರ್ಬುದ್ಧಿ ಬಂತು ನಿಂಗೆ, ಆದರೂ ಕೂಡ ಕ್ಷಮಿಸಿದ್ದೇನೆ ಅಂತ ಹೇಳಿ ನಿನಗೆ ಏನು ವರ ಬೇಕು ಅದನ್ನು ಕೇಳು ಅಂತ ಆ ಪಾರ್ವತಿ ಕೇಳಿದಾಗ, ಖಂಡಿತ ಕ್ಷಮಿಸು ಮೊದಲು, ಆನಂತರ ನನಗೆ ಯಾವತ್ತೂ ಕೂಡ ಈಶ್ವರನ ಪಾದಾರವಿಂದದಲ್ಲಿ ಭಕ್ತಿ ಇರಲಿ ಅಂತ ಈ ಒಂದು ಮಾತನ್ನು ಅಂಧಕ ಕೇಳ್ತಾನಂತೆ. ಆಗ ಬಾಡಮಿತ್ಯ ಬ್ರವೀದ್ ಗೌರಿ ಹಿರಣ್ಯಾಕ್ಷತಾಂ ತತ ಸಚಾಸ್ತೆ ಪೂಜೆನ್ ಸರ್ವಂ ಗಗನಾಂ ಅದಿಪ್ಪೋಭವತ್ ಏವಂ ಪುರಾ ದಾನವ ಸತ್ತಮಂ ತಂ ಮಹೇಶ್ವರೇಣಾತ ವಿರೂಪ ದೃಷ್ಟ್ಯಾ ಕೃತ್ಯವ ರೂಪಂ ಭೈದಂ ಚ ಭೈರವಂ ಭಕ್ತಿ ಭೃಂಗಿತ್ತಮ ಮೀಶೇನ ಕೃತಂ ಸ್ವಭಕ್ತ್ಯಾ. ಈ ರೀತಿಯಾಗಿ ಇದೊಂದು ವಿಶೇಷವಾದ ಒಂದು ಅಂಶ. ಏನು ಕೇಳಿದ್ರೆ, ಹಿಂದೆ ದೈತ್ಯರೆಲ್ಲ ಕೆಟ್ಟ ಆಲೋಚನೆ ಯುದ್ಧ ಮಾಡಿ ಅವರು ನಾಶವನ್ನೇ ಹೊಂದಿದ್ರು. ಅಂಧ ತಮಸ್ಸಿಗೆ ಯೋಗ್ಯರು ಅವರೆಲ್ಲ ಒಳ್ಳೆಯ ಗತಿಯನ್ನು ಯಾವತ್ತೂ ಹೊಂದಲಿಲ್ಲ. ಆದರೆ ಅಂಧಕನೊಳಗಿರುವ ಒಂದು ಜೀವ ಮಾತ್ರ ಭೃಂಗಿತ್ವವನ್ನು ಪಡೆದ, ಭೃಂಗಿ ಅಂತ ರುದ್ರನ ಗಣಕ್ಕೆ ಅಧಿಪತಿಯಾದ ಅಂತಹ ಒಂದು ಸಚೇತನ ಅಂಧಕನೊಳಗಿತ್ತು ಅಂತ ಈ ಮಾತನ್ನೊಂದು ಹೇಳ್ತಾರಲ್ಲಿ. ಹೀಗೆ ಹೇಳಿ ಆ ಒಂದು ಕಥೆಯನ್ನು ಮುಗಿಸ್ತಾರೆ. ಅಂಧಕನ ಏನಾದ ಅಂತ. ಆನಂತರ ಮಲಯೇಪಿ ಮಹೇಂದ್ರೇಣ ಯತ್ಕೃತಂ ಬ್ರಾಹ್ಮಣರ್ಷಭ ನಿಷ್ಪಾದಿತಂ ಸ್ವಕಂ ಕಾರ್ಯಂ ತನ್ಮೇ ವ್ಯಾಖ್ಯಾತುಮರ್ಹಸಿ. ಇಲ್ಲಿ ಮಾತಾಡ್ತಾ ಆ ಕಥೆಯನ್ನು ಹೇಳ್ತಾ ರುದ್ರ ಏನು ಹೇಳಿದ ಇಂದ್ರನಿಗೆ, ಒಂದು ನೋಡಿದ್ವಿ, ಮಲಯ ಪರ್ವತಕ್ಕೆ ಹೋಗು, ಆನಂತರ ಸ್ವರ್ಗಕ್ಕೆ ಹೋಗು ಅಂತ. ಅದರ ಆ ಕಥೆಯನ್ನು ಹಿಡಿತಾರೆ. ಅದು ನೀವು ಅಷ್ಟೇ ಹೇಳಿಬಿಟ್ರಿ, ಕಥೆ ಸ್ವಲ್ಪ ವಿಸ್ತಾರ ಮಾಡಿ, ಯಾಕೆ ಮಲಯ ಪರ್ವತಕ್ಕೆ ಯಾಕೆ ಹೋಗ್ಬೇಕವ, ಅಲ್ಲಿ ಏನು ಕಾರ್ಯ ಇತ್ತು ಅವನಿಗೆ ಅಂತ ನಾರದರು ಆ ಪುಲಸ್ತ್ಯರನ್ನು ಕೇಳ್ತಾರಂತೆ. ಆಗ ಶ್ರೂಯತಾಮ್ಯನ್ ಮಹೇಂದ್ರೇಣ ಮಲಯೇ ಪರ್ವತೋತ್ತಮೇ ಕೃತಂ ಲೋಕಹಿತಂ ಬ್ರಹ್ಮನ್ ಆತ್ಮನಶ್ಚಿತಾಹಿತಂ ಅಂದಾಸರಸ್ಯಾನುಚರಾಯ ಮಯತಾರ ಪುರೋಗಮ ತೇ ನಿಜಿತಾಸುರಗಣೈ ಪಾತಾಳಂ ಅಗಮನೋತ್ಸುಕಾಃ ದದೃಶುರ್ಮಲಯಂ ಶೈಲಂ ಸಿದ್ಧಾದ್ಯುಷಿತ ಕಂದರಂ ಲತಾ ವಿತಾನುಸಂಚನ್ನಂ ಮತ್ತ ಸತ್ವ ಸಮಾಕುಲಂ. ಇವ್ರು ಏನಾಯ್ತು ಕೇಳಿದ್ರೆ, ಈ ಮಯರೆಲ್ಲ ಉಂಟಲ್ವಾ, ಅವರೆಲ್ಲ ಮಯ ರಾಕ್ಷಸರೆಲ್ಲ ತುಂಬ ಹೆದರಿ ಬಿಟ್ರಂತೆ. ಅಯ್ಯಯ್ಯೋ ನಮ್ಮ ಸೈನ್ಯ ಎಲ್ಲ ನಾಶವಾಗ್ತಾ ಇದೆ ಅಂತ ಎಲ್ಲರೂ ಪಾತಾಳಕ್ಕೆ ಓಡುವ ಅಂತ ಹೋಗ್ತಾರಂತೆ. ಆದರೆ ಹೋಗುವಾಗ ಅವರಿಗೆ ಮಂದರ ಪರ್ವತ ಸಿಕ್ಕಿದಂತೆ. ಮಂದರ ಪರ್ವತ ಸಿಕ್ಕಿದ ಮೇಲೆ ಅಲ್ಲಿ ಚಂದನಗಳೆಲ್ಲ ಚಂದ ಪರಿಮಳ ಬರ್ತಾ ಇತ್ತಂತೆ. ಅದ್ಭುತವಾಗಿ ಆ ಪರಿಸರವೇ ಅದ್ಭುತವಾಗಿತ್ತಂತೆ. ಆ ಅದ್ಭುತವಾದ ಪರಿಸರವನ್ನು ನೋಡಿ ಅವರು ಏನು ಮಾಡ್ತಾರೆ ಕೇಳಿದ್ರೆ, ತಮ್ ದೃಷ್ಟ ಶೀತಲಾಚ್ಛಾಯಂ ಶಾಂತ ವ್ಯಾಯಾಮಕರ್ಷಿತಾ ಮಯತಾರ ಪುರೋಗಾಸ್ತೆ ನಿವಾಸಂ ಸಮರೋಚಯಂತೇಷು ತತ್ರೋಪವಿಷ್ಟೇಷು ಪ್ರಾಣತೃಪ್ತಿ ಪ್ರದೋನಿಲಃ ವಿವಾದ ಶೀತಶನಕೈ ದಕ್ಷಿಣೋ ಗಂಧ ಸಂಯುತಃ. ಅವರು ಈಗ ಎಂತ ಗೊತ್ತುಂಟ, ಚಂದ ಉಂಟಲ್ಲ ಪರಿಸರ ಅಂತ ಅಲ್ಲಿಗೆ ಮಲಯ ಪರ್ವತಕ್ಕೆ ಹೋಗಿಬಿಟ್ರಂತೆ. ಅಲ್ಲಿ ಹೋದ್ರೆ ಆನಂತರ ಅಲ್ಲಿ ಚೆನ್ನಾಗಿ ಗಾಳಿಯೆಲ್ಲ ಬೀಸವೇ ಇಲ್ಲ ಅಂತೆ. ಯಾಕೆ ಕೇಳಿದ್ರೆ, ದುಷ್ಟರ ಬುದ್ಧಿ ಹೀಗೆ, ಒಳ್ಳೆಯ ಪರಿಸರಕ್ಕೆ ಹೋಗುದು, ಆನಂತರ ಆ ಪರಿಸರವನ್ನೇ ಹಾಳು ಮಾಡುವಂಥದ್ದು. ಎಲ್ಲ ಮರ ಗಿಡಗಳನ್ನೆಲ್ಲ ಹಾಳು ಮಾಡಿದ್ರು. ಆನಂತರ ಆ ಪ್ರದೇಶದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಆ ಒಂದು ವಾಯು ಸಂಚಾರವೇ ಆಗ್ತಾ ಇಲ್ಲ ಅಂತೆ. ಹಾಗಾಗಿ ತುಂಬ ಆ ಪರಿಸರವೇ ಹಾಳಾಯಿತು. ಆಗ ತಸ್ಯಾ ಪ್ರದಕ್ಷಿಣಾಂ ಕೃತ್ವಾ ದೃಷ್ಟ್ವಾ ಶೈಲಂ ಚ ಸುಪ್ರಭಂ ತದೃಶೇ ದಾನವಾನ್ ಸರ್ವಾನ್ ಸೃಷ್ಟಾನ್ ಭೋಗ ಸಂಯುತಾನ್ ತಾನ್ ಜ್ಞಾತ್ವಾ ಶಂಕರ ಶಕ್ರಂ ಪ್ರೇಷಯನ್ ಮಲಯೇಸುರಾನ್ ಸಚಾಪಿ ದೃಶೇ ಗಚ್ಚನ್ ಪತಿ ಗೋಮಾತರಂ ಹರಿಹಿ. ಏನಾಯಿತು, ಈ ರೀತಿಯಾಗಿ ಹಾಳು ಮಾಡ್ತಾ ಇದ್ದಾರೆ ಪರಿಸರ. ಸಿಟ್ಟು ಬಂದು ರುದ್ರನಿಗೆ, ಇವ್ರು ಬೇಕಾದರೆ ಒಂದು ಅಲ್ಲಿ ಇರುವುದೇ ತಪ್ಪು, ಅಂದರೆ ಆ ಒಂದು ಒಳ್ಳೆಯ ಪರಿಸರವನ್ನು ಹಾಳು ಮಾಡಲಿಕ್ಕೆ ಹೋಗ್ತಾರೆ. ಹಾಗಾಗಿ ಆ ರುದ್ರನಿಗೆ ಸಿಟ್ಟು ಬಂದು ಇಂದ್ರನಿಗೆ ಹೇಳ್ತಾನಂತೆ. ಏನು ಕೇಳಿದರೆ, ಇಂದ್ರ ನೀನು ಅಲ್ಲಿಗೆ ಹೋಗು ಅವರನ್ನು ವಿಚಾರಿಸ್ಕೊಳ್ಳು ಅಂತ ಅವರಿಗೆ ರುದ್ರ ಇಂದ್ರನಿಗೆ ಹೇಳ್ತಾನಂತೆ. ಆಗ ಹೋಗ್ತಾನಂತೆ. ಅಲ್ಲಿ ಹೋದರೆ ಮೊದಲಿಗೆ ಒಂದು ದನವನ್ನು ನೋಡ್ತಾನಂತೆ. ದನವನ್ನು ನೋಡಿ ಇಂದ್ರ ಮೊದಲು ಪ್ರದಕ್ಷಿಣೆಯನ್ನು ಹಾಕಿ ಆನಂತರ ಅಥಾಜುಹಾ ಬಲಹ ಸರ್ವಾನೇವ ಮಹಾಸುರಾನ್ ತೇ ಚಾಪ್ಯಾಯು ಅವ್ಯಗ್ರಹ ವಿಕಿರಂತಃ ಶರೋತ್ಕರಾನ್ ತಾನಗತಾನ್ ಬಾಣಜಾಲೈರತಸ್ಥೋ ಅದ್ಭುತ ದರ್ಶನಃ ಚಾದಯಾಮಾಸ ವಿಪ್ರಶೇ ಗ್ರೀನ್ ವೃಷ್ಟ್ಯಾ ಯಥಾಘನಃ. ಆಗ ಆ ಇಂದ್ರ ಎಲ್ಲರನ್ನು ಕರೀತಾನಂತೆ, ಬನ್ನಿ ಯುದ್ಧಕ್ಕೆ, ನೀವು ಈ ಥರ ಎಲ್ಲ ಪರಿಸರವನ್ನು ಹಾಳು ಮಾಡ್ತಿರಲ್ವಾ, ಹಾಗಾಗಿ ಅವರನ್ನು ಯುದ್ಧಕ್ಕೆ ಕರೀತಾನಂತೆ. ಯುದ್ಧಕ್ಕೆ ಬನ್ನಿ ಅಂತ ಹೇಳ್ತಾನಂತೆ. ಅವರು ಇವರಿಂದ ಇಲ್ಲಿ ಸಹ ಬಂದ ಅಂತ ಪುನಃ ಸಿಟ್ಟು ಬಂದು ಯುದ್ಧಕ್ಕೆ ಹೋಗ್ತಾರಂತೆ. ಒಂದು ಪರ್ವತದ ಮೇಲೆ ಒಂದು ಮೋಡ ಯಾವ ರೀತಿಯಾಗಿ ಒಂದು
ದೊಡ್ಡ ದೊಡ್ಡ ಕಲ್ಲಿನ ರೀತಿಯಲ್ಲಿ ಒಂದು ಮಳೆಯನ್ನು ಬರಿಸ್ಬೋದು, ಆ ರೀತಿಯಾಗಿ ಬಾಣವನ್ನು ಬಿಟ್ಟ ಅಂತೆ. ಆಗ ತದೋ ಬಾಣಿರವಚ್ಛಾದ್ಯ ಮಯಾದಿಂದಾನವಾನನಿ ಪಾಕಂ ಜಘಾನ ತೀಕ್ಷ್ಣಾಗ್ರೈ ಮಾರ್ಗಣಿ ಕಂಕವಾಸಮೈ ತತ್ರ ನಾಮ ವಿಭುರ್ಲೇಭೆ ಶಾಸನತ್ವಾ ಶರೇ ದೃಢೈ ಪಾಕಶಾಸನತಾಂ ಶಕ್ರ ಸರ್ವಾಮರಪತಿರ್ವಿಭು. ಎಲ್ಲ ದೇವತೆಗಳಿಗೆ ಒಡೆಯನಾದಂತಹ ಇಂದ್ರನಿಗೆ ಒಂದು ಹೆಸರು ಬಂತಂತೆ. ಏನು ಕೇಳಿದರೆ ಪಾಕಶಾಸನ ಅಂತ. ಏನು ಪಾಕ ಅಂದರೆ ಅಂತ ಅಡುಗೆ, ಸಂಸ್ಕೃತ ಹೆಸರು ಪಾಕ ಅಂದರೆ ಅಡುಗೆ ಅಂತ. ಶಾಸನ ಅಡುಗೆಯನ್ನು ಮಾಡುವ ಅಂತ ಹೆಸರು ಹಾಕಿದ್ರೆ ಹಾಗಲ್ಲ. ಪಾಕ ಅಂತ ಹೇಳಿದರೆ ರಾಕ್ಷಸರು ಅಂತ, ರಾಕ್ಷಸರಿಗೆ ಪಾಕ ಅಂತ ಹೆಸರು. ಅಂತಹ ಪಾಕಾನ್ ಶಾಸಯತಿ ಅಂತ ರಾಕ್ಷಸರನ್ನು ಶಾಸನ ಮಾಡುವವನು, ಅವರನ್ನು ಕೊಂದು ಬಿಡುವವನು. ಹಾಗಾಗಿ ಅಂತವನಿಗೆ ಪಾಕಶಾಸನ ಅಂತ ಆ ಇಂದ್ರನಿಗೆ ಹೆಸರು ಬಂತಂತೆ. ಆಗ ಏತದರ್ಥಂ ಸಹಸ್ರಾಕ್ಷ ಪ್ರೇಷಿತೋ ಮಲಯಾಚಲಂ ತ್ರ್ಯಂಬಕೇನ ಮುನಿಶ್ರೇಷ್ಠ ಕಿಮನ್ಯ ಶ್ರೋತುಮಿಚ್ಛಸಿ ಹತ್ವೇತಂ ಸಮರೈ ಜಯಿಷಿತ್ ಗೋತ್ರವಿದ್ದಾನಮಂ ಬಲಂ ತಚ್ಚಾದ್ವೀತಂ ಬ್ರಹ್ಮನ್ ರಸಾತಳಮುಪಾಗಮತ್. ಆಗ ಅಂತಹ ಗೋತ್ರವಿದ್ ಆದಂತಹ ಇಂದ್ರ, ಅವನಿಗೆ ಗೋತ್ರವಿದ್ ಅಂತ ಕರೆಯುವಂಥದ್ದು. ಹಾಗೆ ಅಂತಹ ಗೋತ್ರವಿದ್ದಾದಂತಹ ಇಂದ್ರ ಎಲ್ಲರನ್ನು ಆ ಸಮರದಲ್ಲಿ ಸೋಲಿಸಿ ಆ ನಂತರ ತನ್ನ ಊರಿಗೆ ಹಿಂತಿರುಗಿದ ಅಂತ ಇಷ್ಟು ಹೇಳಿದರು. ಆಗ ನಾರದರು ಕೇಳ್ತಾರೆ, ಕಿಮರ್ಥಂ ದೈವತಪತಿ ಗೋತ್ರವಿದ್ ಕಥ್ಯತೆ ಹರಿಹಿ ಏಷ ಮೇ ಸಂಶಯೋ ಬ್ರಹ್ಮನ್ ಹೃದಯ ಸಂಪರಿವರ್ತತೆ. ಅಲ್ಲ, ನೀವು ಕಥೆಯನ್ನು ಹೇಳ್ತಾ ಇಂದ್ರ ಗೋತ್ರಬಿದ್ ಅಂತ ಹೇಳಿದ್ರಲ್ವಾ, ಗೋತ್ರಬಿದ್ ಅಂದ್ರೆ ಎಂತ, ಗೋತ್ರಬಿದ್ ಅಂದ್ರೆ ಅದಕ್ಕೆ ಆ ಹೆಸರು ಯಾಕೆ ಬಂತು ಆ ಇಂದ್ರನಿಗೆ ಅಂತ ಆ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಪುಲಸ್ತ್ಯರು ಹೇಳ್ತಾರೆ, ಶ್ರೂಯತಾಂ ಗೋತ್ರಭಿಶಕ್ರ ಕೀರ್ತಿತೋ ಹಿ ಯಥಾಮಯ ಹತೇ ಹಿರಣ್ಯಕಶಿಪೋ ಯಚ್ಚಕಾರ ಹರಿಮರ್ದನಃ ತಿಥಿರ್ವಿನಷ್ಟಪುತ್ರ ಕಶ್ಯಪಂ ಪ್ರಾಹ ನಾರದ ವಿಭೋ ನಾತೋಸಿ ಮೇ ದೇಹಿ ಶಕ್ರ ಹಂತಾರಮಾತ್ಮಜಂ. ಹಾಗೇನಾಯಿತು, ಈ ಕಥೆಯನ್ನು ನಾನು ಹೇಳ್ತೇನೆ ನೋಡಿ, ಚೆನ್ನಾಗಿ ಕೇಳು. ಒಂದು ಬಾರಿ ಏನಾಯಿತು ಕೇಳಿದರೆ, ಹಿರಣ್ಯಕಶಿಪು ಸತ್ತ ಅಲ್ವಾ, ದ್ವಿತೀಯ ಮಗ ಹಿರಣ್ಯಕಶಿಪು. ಅವನಿಗೆ ದೈತ್ಯ ಅಂತ ಯಾಕೆ ಹೆಸರು ಕೇಳಿ, ದ್ವಿತೀಯ ಮಗ ಅಂತ. ಹಾಗಾಗಿ ಹಿರಣ್ಯಕಶಿಪು ಆ ರೀತಿಯಾಗಿ ಸತ್ತ ಅಲ್ವಾ. ಹಾಗಾಗಿ ಆಗ ಈ ಅವಳ ದಿತಿಗೆ ತುಂಬ ಬೇಜಾರಾಯ್ತಂತೆ, ನನ್ನ ಮಗ ಸತ್ತ ಅಲ್ವಾ ಅಂತ. ಅಷ್ಟೇ ಅಲ್ಲದೆ ಆ ಇಂದ್ರ ಕೂಡ ಅವನ ವಂಶದವರನ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಅಂದರೆ ದ್ವಿತೀಯ ಮಕ್ಕಳು ದೈತ್ಯರು ಅಂತ. ಹಾಗಾಗಿ ಅಂಥವನ್ನೆಲ್ಲ ಇಂದ್ರ ಸಾಯಿಸ್ತಾನೆ ಇರ್ತಾನೆ. ಹಾಗಾಗಿ ನಂಗೆ ತುಂಬ ಬೇಸರವಿದೆ. ಹಾಗಾಗಿ ಕಶ್ಯಪನ ಹತ್ರವೇ ಕೇಳ್ತಾಳೆ, ನನಗೆ ಇಂದ್ರನ ಕೊಲ್ಲುವಂತಹ ಮಗ ಬೇಕು ಅಂತ ಕಶ್ಯಪನ ಹತ್ರ ಕೇಳ್ತಾಳೆ. ಯಾರು? ಅದಿತಿ. ಆಶ್ಚರ್ಯ ಏನು ಕೇಳಿದ್ರೆ, ಇಂದ್ರನ ಅಪ್ಪ ಕಶ್ಯಪ. ಹಾಗಾಗಿ ಆದರೂ ಕೂಡ ಅವಳು ಕೇಳಿದ್ದಾಳಲ್ವಾ, ಅವಳಿಗೆ ಇಲ್ಲ ಬೇಜಾರಾಗ್ತದೆ ಹೆಂಡತಿಗೆ. ಅದಕ್ಕೋಸ್ಕರ ಆಯಿತು ಅಂತ ಹೇಳ್ತಾನಂತೆ ಆ ಕಶ್ಯಪ. ಸರ್ವ ಸಂವತ್ಸರಾಣ ದಿವ್ಯಾನ ತ್ರೈಲೋಕ್ಯ ನಾಯಕಂ ಜನಯಿಷ್ಯಸಿ ಪುತ್ರಂ ತ್ವಂ ಶತ್ರುಘ್ನಂ ನಾನ್ಯಥಾ ಪ್ರಿಯೇ ಇತ್ತೇ ಮುಕ್ತ್ವಾ ಸಾ ಭರ್ತಾದಿತಿರ್ನಿಯಮಮಾಸಿತ ಗರ್ಭದಾನಂ ಋಷಿಕೃತ್ವಾ ಜಗಾಮೋದಯ ಪರ್ವತಂ. ಅವನು ಹೇಳ್ತಾನಂತೆ, ನೀನುಂಟಲ್ವಾ, ಸುಮ್ಮನೆ ಪಡಿಬೇಕು ಅಂತ ಪಡಲಿಕ್ಕೆ ಸಾಧ್ಯ ಇಲ್ಲ. 1000 ವರ್ಷಗಳ ಕಾಲ ತಪಸ್ಸು ಮಾಡಬೇಕು, ನೀನು ಒಂದು ವ್ರತವನ್ನು ಮಾಡಬೇಕು. ಆ ವ್ರತವನ್ನು ಮಾಡಿದರೆ ಮಾತ್ರ ನಿಮಗೆ ಸಿಗಲಿಕ್ಕೆ ಸಾಧ್ಯ. ಅಂತಹ ಇಂದ್ರನನ್ನು ಕೊಲ್ಲುವಂಥ ಮಗ ಬೇಕು ಅಂತಾದರೆ ಸುಮ್ಮನೆ ಸಿಗುವುದಿಲ್ಲ. 1000 ವರ್ಷಗಳ ಕಾಲ ಯುದ್ಧವನ್ನು ಮಾಡಬೇಕು. ಆ ಯುದ್ಧವನ್ನು ಮಾಡಲಿಕ್ಕೆ ನಿಂಗೆ ಸಾಧ್ಯ ಉಂಟಾ? ವ್ರತವನ್ನು ಮಾಡಬೇಕು. ಆ ವ್ರತವನ್ನು ಮಾಡಲಿಕ್ಕೆ ಸಾಧ್ಯ ಉಂಟಾದರೆ ನಿಂಗೆ ಕೊಡ್ತೇನೆ ಅಂತ ಹೇಳಿ ಆ ನಂತರ ಗರ್ಭಾಧಾನವನ್ನು ಆ ಕಶ್ಯಪಾದಿತಿಯಲ್ಲಿ ಮಾಡ್ತಾನಂತೆ. ಆಗ ಗತೆ ತಸ್ಮಿನ್ ಪುನಿಶ್ರೇಷ್ಠೆ ಸಹಸ್ರಾಕ್ಷೋಭಿ ಸತ್ವರಂ ತಮಾಶ್ರಮೋಪಾಗಮ್ಯ ರೀತಿಂ ವಚನಮಬ್ರವೀತ್ ಕರಿಷ್ಯಾಮಿದುನಾ ಶುಶ್ರೂಷಾ ಭವತ್ಯಾ ಇತಿ ಮನ್ಯಸೆ ಭಾಡಮಿತ್ಯ ಪ್ರವೀದ್ದೇವಿ ಭಾವಿ ಕರ್ಮ ಪ್ರಚೋದಿತ. ಆಗ ಅವಳು ಒಂದು ಮನೆಯಲ್ಲಿ ಆ ಒಂದು ವ್ರತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಪ್ರಾರಂಭ ಮಾಡಿದರೆ ಇಂದ್ರ ಬರ್ತಾನಂತೆ. ಯಾಕೋಸ್ಕರ? ಅವನು ಏನು ಹೇಳ್ತಾನೆ ಕೇಳಿದರೆ, ನಿನ್ನ ಶುಶ್ರೂಷೆಯನ್ನು ನಾನು ಮಾಡ್ತೇನೆ, ನಿನ್ನ ಸೇವೆಯನ್ನು ನಾನು ಮಾಡ್ತೇನೆ, ಅದಕ್ಕೆ ಅವಕಾಶ ಕೊಡ್ತೀಯಾ ಅಂತ ಇಂದ್ರ ಕೇಳ್ತಾನಂತೆ. ಅದಕ್ಕೆ ದಿತಿ ಅವಳಿಗೆ ಗೊತ್ತಿತ್ತು, ಇವನು ಏನೇ ಸೇವೆಯನ್ನು ಮಾಡಲಿ ಆದರೂ ಕೂಡ ಉಂಟಲ್ವಾ, ನಾನು ಖಂಡಿತ ಆ ಒಂದು ಇಂದ್ರನನ್ನು ಕೊಲ್ಲುವಂತಹ ಮಗನನ್ನು ಪಡೆಯಲೇಬಹುದು. ಹಾಗಾಗಿ ನಾನೇನು ಹೆದರಬೇಕಾಗಿಲ್ಲ ಅಂತ ಅಂದುಕೊಂಡು ಅವಳು ಆಯಿತು ಬಾ ಸೇವೆಯನ್ನು ಮಾಡೋದಾದರೆ ಮಾಡು ಅಂತ ಹೇಳ್ತಾಳಂತೆ. ಅದು ಇಂದ್ರನ ಮನಸ್ಸಿನಲ್ಲಿದ್ದದ್ದು, ಈ ಗರ್ಭವನ್ನು ನಾನು ಹುಟ್ಟಲಿಕ್ಕೆ ಬಿಡಬಾರ್ದು, ಯಾಕಂದರೆ ಈ ಗರ್ಭದಲ್ಲಿ ಹುಟ್ಟಿದಂಥ ಮಗ ನನ್ನೇ ಸಾಯಿಸಿ ಬಿಡ್ತೇನೆ ಅಂತ ಯೋಚನೆ ಇದ್ದದ್ದು ಆ ಇಂದ್ರನಿಗೆ. ಆಗೇನಾಯಿತು ಹೇಳ್ತಾರೆ, ಏಕದಾ ಸ ತಪೋಯುಕ್ತ ಶೌಚೇ ಮಹತಿ ಸಂಸ್ಥಿತ ದರ್ಶವ ಶತಾಂತೇತು
ಶಿರಸ್ನಾತ ತಪಸ್ವಿನಿ ಜಾನುಭ್ಯಾಮುಪರಿ ಸ್ನಾಪ್ಯ ಮುಕ್ತಕೇಶ ನಿಜಂ ಶಿರ ಸುಶ್ವಾಪಕೇಶ ಪ್ರಾಂತೈಸ್ತು ಸಂಶ್ಲಿಷ್ಟ ಚರಣಾಭವತ್. ಆಗ ಅವ್ರು ಹೇಳಿದ್ದಾರೆ ಶುಚಿಯಾಗಿ ನೀವು ತಪಸ್ಸನ್ನು ಮಾಡಬೇಕು ಅಂತ. ಆದರೆ ಒಂದು ಬಾರಿ ಏನು ಮಾಡಿದ್ಲು, ಅದು ಆ ವ್ರತದಲ್ಲಿ ಏನು ಕೇಳಿದ್ರೆ ಮುಖ್ಯವಾಗಿ ಶೌಚ ಇರಬೇಕು, ಶುದ್ಧತೆ ಇರಬೇಕು. ಆ ಶುದ್ಧತೆ ಇರದಿದ್ದರೆ ತಪೋಭಂಗವಾಗಿ ಬಿಡ್ತದೆ. ಆದರೆ ಇವಳು ಒಂದು ಬಾರಿ ಏನು ಮಾಡಿದ್ಲು ಕೇಳಿದರೆ, ಒಂದು ಬಾರಿ ತನ್ನ ಜಾನುವನ್ನು, ಅಂದರೆ ಜಾನು ಅಂತ ಹೇಳಿದರೆ ತೊಡೆ, ಜಾನು ಅಂತ ಹೇಳಿದರೆ ಮೊಣಕಾಲು, ಜಾನು ಹೇಳಿದರೆ ಮಂಡಿ, ಈ ಮಂಡಿಗೆ ಜಾನು ಅಂತ ಹೇಳುವಂಥದ್ದು. ಆ ಜಾನುವನ್ನು ಅಂದರೆ ಕಾಲನ್ನು ಉದ್ದ ಮಾಡಿ ಅವಳು ಒಂದು ತಲೆಯನ್ನು ಕೆಳಗೆ ಮಾಡಿದ್ಲಂತೆ. ಕೆಳಗೆ ಮಾಡಿ ತಲೆ ಕೂದಲನ್ನು ಬಿಟ್ಟು ಮಲಗಿದ್ಲಂತೆ. ಆ ರೀತಿಯಾಗಿ ಮಾಡಿ ಅವಳು ತಲೆ ಕೂದಲನ್ನು ಬಿಟ್ಟು ಮಲಗಿದ್ಲಂತೆ. ಅಲ್ಲಿಗೆ ಶುದ್ಧತೆ ಭಂಗವಾಯಿತು ಅಂತ ಹೇಳ್ತಾರೆ. ಯಾವಾಗ ನಾವು ತಲೆ ಕೂದಲನ್ನು ಬಿಡ್ತೇವೋ ಆಗ ಆ ಶುದ್ಧತೆ ಹೋಯಿತು ಅಂತ. ಅದು ಯಾವಾಗ? ದಶವರ್ಷ ಶತಾಂತೆ ಅಂತ, ಅಂದರೆ 1000 ವರ್ಷಗಳ ಕೊನೆಯೇ ಬಂದಿದೆ. ಆ ಕಾಲದಲ್ಲಿ ಅವಳು ಇಂತಹ ಕಾರ್ಯವನ್ನು ಮಾಡಿಬಿಟ್ಲಂತೆ. ಆಗ ತಮರಂತರಂ ಶೌಚಸ್ಯ ಜ್ಞಾತ್ವ ವೇದ ಸಹಸ್ರದೃಕ್ ವಿವೇಶ ಮಾತೃಧರಂ ನಾಸಾರಂಧ್ರೇಣ ನಾರದ. ಆಗ ಈ ಅಶೌಚರಾದ್ಲಲ್ವಾ, ಇಂದ್ರ ಅವಳು ಒಳಗೆ ಹೋಗಿ ಬಿಟ್ಟ ಅಂತೆ. ಅವಳ ಒಳಗೆ ಹೋಗಿ ನಾನೀಗ ಈ ಗರ್ಭವನ್ನು ಸಾಯಿಸಿ ಬಿಡ್ತೇನೆ ಅಂತ ಒಳಗೆ ಹೋಗಿ ಬಿಟ್ಟ ಅಂತೆ. ಆಗ ಪ್ರವಿಶ್ಯ ಜಠರಂ ಕ್ರುದ್ಧೋ ದೈತ್ಯ ಮಾತು ಪುರಂದರ ದದರ್ಶೋದ ಮುಖಂ ಬಾಲಂ ಕಠಿನ್ಯಸ್ತಕರಂ ಮಹತ್ ತಸ್ಯೈವಾಸ್ತೆ ತದೃಶೇ ಪೇಶೀಂ ಮಾಂಸಸ್ಯ ವಾಸವಃ ಶುದ್ಧ ಸ್ಫಟಿಕ ಸಂಕಾಶಾಂ ಕರಾಭ್ಯಾಂ ಜಗೃಹೇ ತತಾಂ. ಆಗ ಅವನು ಒಳಗೆ ಹೋಗ್ತಾನಂತೆ, ಸಿಟ್ಟಾಗಿದ್ದಾನಂತೆ, ನಾನೀಗ ಈ ಗರ್ಭವನ್ನು ಸಾಯಿಸೇ ಬಿಡ್ತೇನೆ ಅಂತ ಹೇಳಿ ಆ ಮಾಂಸ ತುಂಡನ್ನು ನೋಡ್ತಾನಂತೆ. ಆ ಮಾಂಸ ತುಂಡನ್ನೇ ನೋಡಿ ಅದನ್ನು ಕೈಯಲ್ಲಿ ಹಿಡ್ಕೊಳ್ತಾನಂತೆ. ಹಿಡ್ಕೊಂಡು ಚದಕ್ಕೋಪ ಸಮಧ್ಮಾತೋ ಮಾಂಸ ಪೇಶೀಂ ಶತಕ್ರತು ಕರಾಭ್ಯಾಮರ್ತಯಾಮಾಸ ತದಸ್ಸಾ ಕಠಿಣಾಭವತ್ ಊರ್ಧ್ವನಾರ್ಧಂ ಚ ಬವೃಧೇ ತದೋಧಾ ವೃಧೇ ತಥಾ ಶತಪರ್ವೋತ ಕುಲಿಶಃ ಸಂಜಾತೋ ಮಾಂಸ ಪೇಶಿತಃ. ಅವನೇನು ಮಾಡಿದ ಕೇಳಿದರೆ, ಆ ಒಂದು ವಜ್ರ ಇಟ್ಕೊಂಡ ಅಂತೆ ಆ ಒಂದು ಮಾಂಸ ತುಂಡಿತ್ತಲ್ವ, ಅದನ್ನೇ ಪುಡಿ 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 ಅಂದರೆ 7 ಭಾಗವನ್ನು ಮಾಡಿದ ಅಂತೆ. ಆ ಮಾಂಸ ತುಂಡವನ್ನೇ 7 ಭಾಗವನ್ನು ಮಾಡಿದ ಅಂತೆ. ಆ ನಂತರ ಏನಾಯಿತು, ಅವುಗಳು ಪುನಃ ಜೋರಾಗಿ ಆ ಮಾಂಸ ತುಂಡುಗಳೇ ಜೋರಾಗಿ ಅಳ್ಳಿಕೆ ಪ್ರಾರಂಭ ಮಾಡಿದಂತೆ. ಆಗ ಪುನಃ 7 ಭಾಗವನ್ನು ಮಾಡಿದ ಅಂತೆ. ಹಾಗಾಗಿ 7 49 ಭಾಗ ಮಾಡಿದ ಅಂತೆ. ಅದಕ್ಕೋಸ್ಕರ ನಾವು 49 ಅಂತ ಒಂದು ಸಂಖ್ಯೆ ಹೇಳಿ ಮರುತ್ತುಗಳು ಅಂತ. ಏನಾಯಿತು, ಹಾಗೆ ಜೋರಾಗಿ ಭಾಗವನ್ನು ಮಾಡಿದಾಗ ಅವುಗಳು ಜೀವ ಇತ್ತಂತೆ. ಅವು ಹೇಳಿತ್ತವಂತೆ ಅಣ್ಣ 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 ಅಂತ ಕರೀತಾವಂತೆ. ಯಾಕಂದರೆ ಅದಿತಿ ಇನ್ನೊಬ್ಳಲ್ವ, ದ್ವಿತೀಯ ಅಂದರೆ ಸವತಿಯ ಥರ. ಹಾಗಾಗಿ ಕಶ್ಯಪನ ಮಗನೇ ಇಂದ್ರ ಕೂಡ. ಹಾಗಾಗಿ ಅಣ್ಣ ಅಣ್ಣ ಹಾಗೆ ಮಾಡಬೇಡ ಅಂತ ಹೇಳುವಾಗ ಆಗ ಜೋರಾಗಿ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿತಂತೆ. ಆಗ ಆ ಇಂದ್ರ ಹೇಳ್ತಾನಂತೆ, ಶಕ್ರೋಪಿ ಪ್ರಾಹಮಾಮೂಢ ರುದಸ್ವೇತಿ ಸುಗರ್ಗರಂ ಇತ್ಯೇ ಮುಕ್ತ ಚೈಕೈಕಂ ಭೂಯಶ್ಚಿಚ್ಛೇದ ಸಪ್ತಧ ತೇಜಾತ ಮರುತೋ ನಾಮ ದೈವ ಪ್ರತ್ಯಾಶತಕೃತೋ ಮಾಧುರೇ ಉಪಚಾರೇಣ ಚರಂತೆ ತೇ ಪುರಸ್ಕೃತಾ. ಇಷ್ಟಾಗುವಾಗ ಅವನು ಜ್ವರ ಕೂಗ್ತಾ ಉಂಟಲ್ವ, ರುದ ಅಂದರೆ ಕೂಗುದು ಅಂತ, ಕೂಗಬೇಡಿ ಅಂತ ಹೇಳ್ತಾನಂತೆ. ಆಗ ಕೂಗಬೇಡಿ ಅಂತ ಹೇಳಿದ್ರಿಂದ ಅಂತ ಮರುತ್ಗಳು ಅಂತ ಅವರಿಗೆ ಹೆಸರು ಬಂತಂತೆ. ಅದಕ್ಕೋಸ್ಕರ ಮರುದ್ದೇವತೆಗಳು 49 ಜನ. ಹಾಗಾಗಿ ಅಂತಹ 49 ಜನ ಹುಟ್ಟಿದ್ರಂತೆ. ಆನಂತರ ಹುಟ್ಟಲಿಲ್ಲ, ಇನ್ನು ಒಟ್ಟು ಗರ್ಭದಲ್ಲಿ 49 ಜೀವಗಳು ಹುಟ್ಟಿದ್ವಂತೆ. ಆಗ ಮಮಾಸಿ ನಾಪರಾಧೋಯಂ ಯಚ್ಚಸ್ತ ತನಯಸ್ತವ ತವೈವಾಪನಯ ಚಸ್ತಃ ತನ್ಮೇ ನ ಕ್ರೋಧುಮರ್ಹಸಿ. ಆಗ ಹೊರಗೆ ಬರ್ತಾನಂತೆ, ಇಂತಹ ಕಾರ್ಯವನ್ನೆಲ್ಲ ಮಾಡಿ ಆಗಿಂದ ಹೊರಗೆ ಬರ್ತಾನಂತೆ. ಹೇಳ್ತಾನಂತೆ ದಿದಿ ಹತ್ರ, ನಂದೇನು ತಪ್ಪಿಲ್ಲ ನಿಜವಾಗಿ ಅಂತ. ಯಾಕೆ ಹೇಳಿದರೆ, ನಿಜವಾಗಿ ಉಂಟಲ್ವಾ, ನೀನು ಅಶುಚಳಾದೆ, ನೀನು ಶುದ್ಧತೆಯನ್ನು ಕಾಪಾಡ್ಕೊಳ್ಬೇಕಿತ್ತು. ಆ ಶುದ್ಧತೆಯನ್ನು ನೀನು ಕಾಪಾಡಿಕೊಳ್ಳಿಲ್ಲ, ಅದಕ್ಕೋಸ್ಕರ ನಿಂಗೆ ಹೀಗೆ ಆಯಿತು. ಹಾಗಾಗಿ ನೀನು ನನ್ನ ಮೇಲೆ ಶಾಪವನ್ನು ಕೊಟ್ಟು ಏನೂ ಪ್ರಯೋಜನ ಇಲ್ಲ ಅಂತ ಹೇಳುವಾಗ ಅವನು ಹೇಳ್ತಾನಂತೆ, ದಿತಿ ಹೇಳ್ತಾಳಂತೆ, ನ ಸಮಾತ್ರ ಪರಾದೋಸಿ ಮನ್ಯೇ ದಿಷ್ಟಮಿದಂ ಪುರ ಸಂಪೂರ್ಣೇ ತ್ವಪಿ ಕಾಲೇ ವೈ ಯಾಶೋಚತ್ವಂ ಉಪಾಗತ ಇತ್ತೇ ಮುಕ್ತ ತಾನ್ ಬಾಲಾನ್ ಪರಿಸ್ವಾಂತ್ಯಾದಿ ಸ್ವಯಂ
ದೇವರಾಜ್ಞಾ ಸಹಿತಾಂಸ್ತು ಪ್ರೇಷಯಾಮಾಸ ಭಾಮಿನಿ. ಆದರೆ ಏನಾಯಿತು ಕೇಳಿದರೆ ಅವುಗಳೆಲ್ಲ ಮುಂದೆ ದೇವತೆಗಳೇ ಆಗಿ ಹೋದ್ವಂತೆ. ಅವಳು ಶುದ್ಧತೆಯನ್ನು ಕಾಪಾಡ್ಕೊಳ್ಳಿಲ್ಲ ಅಲ್ವ, ಹಾಗಾಗಿ ಇಂದ್ರನ ಕೊಲ್ಲುವಂತಹ ಮಗ ಹುಟ್ಟಲಿಲ್ಲ. ಆದರೆ ಏನಾಯಿತು, ಆ 49 ಜನ ಮತ್ತೆ ಹುಟ್ಟಿದ್ರು, ಅವರೆಲ್ಲ ಆ ದೇವತಾಂಶವನ್ನೇ ಹೊಂದಿದವರಾಗಿದ್ದರಂತೆ. ಹಾಗಾಗಿ ಆ ರೀತಿ ಏನು ಮಾಡಿದ್ಲು, ಇವರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇವರು ಪುನಃ ದೇವತೆಗಳ ಪಕ್ಷಪಾತಿ ಅಂತ ಅಂದ್ಕೊಂಡು ಆ 49 ಜನರನ್ನು ಇಂದ್ರನ ಸಹಾಯಕಂತಲೇ ಕಳಿಸಿಬಿಡ್ತಾಳಂತೆ. ಆ ದ್ವಿತೀಯ ಏನು ಮನೋರಥ ಇತ್ತು, ನಾನು ಇಂತಹ ಒಂದು ಮಗ ಬೇಕು ಅಂತ ಏನು ಅಂದ್ಕೊಂಡಿದ್ದು ಅದು ಸಾಧ್ಯವೇ ಆಗಲಿಲ್ಲ ಅಂತೆ. ಹಾಗಾಗಿ ಆ 49 ಮರುತುಗಳು ಕೂಡ ಆ ಇಂದ್ರನೊಟ್ಟಿಗೆ ಹೋದರು ಅಂತ ಹೇಳಿ ಆ ನಂತರ ಹೇಳ್ತಾರೆ, ಮುಂದೆ ಬಲಿಯ ಇನ್ನು ವಾಮನಾವತಾರಕ್ಕೆ ಪೀಠಿಕೆ ಅಂತೆ ಹಿಂದೆ ಬಂದಿತ್ತು, ಸಂಕ್ಷಿಪ್ತವಾಗಿ ಬಂದಿತ್ತು, ಪುನಃ ವಿಸ್ತಾರವಾಗಿ ಹೇಳುವಂತೆ ಆ ಪೀಠಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಏತದರ್ಥಂ ಬಲಿರ್ದೈತ್ಯ ಕೃತೋ ರಾಜ ಕಲಿಪ್ರಿಯ ಮಂತ್ರಪ್ರದಾದ ಪ್ರಹ್ಲಾದ ಶುಕ್ರಶ್ಚಾಸೀತ್ ಪುರೋಹಿತಃ ಜ್ಞಾತ್ವಾಭಿಷಿಕ್ತಂ ದೈತೇಯಂ ವಿರೋಚನ ಸುತಂ ಬಲಿಂ ದಿದೃಕ್ಷವ ಸಮಾಯಾತ ಸಮಯ ಸರ್ವ ಏವ ಹಿ. ಆಗ ಆನಂತರ ಬಲಿ ರಾಜನಾದ ಅಂತೆ. ಪುನಃ ಅಂದರೆ ಏನಾಗಿತ್ತು, ಈಗ ಅಂಧಕ್ಕೆಲ್ಲ ಸತ್ತೋದ ಅಲ್ವಾ, ಆನಂತರ ಈಗ ಯಾರು ರಾಜ ಆಗಬೇಕಲ್ವ ಯಾರಾದರೂ, ಆ ಸ್ವರ್ಗದ ಆಧಿಪತ್ಯ ಪುನಃ ಯಾರಾದರೂ ಕೇಳಿದರೆ ಆಗಲಿಲ್ಲ, ಒಟ್ಟು ಆಗಲಿಕ್ಕೆಲ್ಲ ಹೊರಟಿದ್ದಾರೆ. ಹೇಗೆ ಕೇಳಿದರೆ ಆ ಅಸುರರ ಗಣಕ್ಕೆ ಅಂಧಕ ರಾಜನಾಗಿದ್ದ, ಅಂದರೆ ಒಡೆಯನಾಗಿದ್ದ, ಈಗ ಬೇರೆಯವರು ಆಗಬೇಕಲ್ಲ, ಅದಕ್ಕೋಸ್ಕರ ಬಲಿಯಾದ ಅಂತೆ. ಇನ್ನು ಅದರ ಮಂತ್ರ ಪ್ರದಾತ ಯಾರು, ಒಳ್ಳೆಯ ಒಂದು ಚಿಂತನೆಯನ್ನು ಕೊಡುವವರು ಯಾರು ಕೇಳಿದರೆ, ಅಂದರೆ ಯಾವ ರೀತಿಯಾಗೆಲ್ಲ ರಾಜ್ಯವನ್ನು ಆಳಬೇಕು ಅಂದರೆ ಅದು ಪ್ರಹ್ಲಾದ ಅಂತೆ. ಇನ್ನು ಶುಕ್ರಾಚಾರ್ಯ ಪುರೋಹಿತರಾಗಿದ್ದರಂತೆ. ಹೀಗೆ ಇವನೀಗ ಈ ರೀತಿಯಾಗಿ ರಾಜರಾಗಿರುವುದನ್ನು ನೋಡಿ ಎಲ್ಲರೂ ಅಲ್ಲಿ ಬರ್ತಾರಂತೆ. ಆ ಕೆಲವು ದೈತ್ಯರೆಲ್ಲ ಬಂದು ಅವನ ಹತ್ರ ಮಾತಾಡುವ ಅಂತ ಬರ್ತಾರಂತೆ. ಆಗ ತಮೋಜ ಸರ್ವ ಏವೈನಂ ಶೃಣುಷ್ವ ಸುರಮರ್ದನ ಯತ್ತೇ ಶ್ರೇಯಸ್ಕರಂ ಕರ್ಮ ಯದಾಸ್ಮಾಕಂ ಹಿತಂ ತಥಾ ಪಿತಾಮಹಸ್ತವ ಬಲಿ ಆಸೀದಾನವ ಪಾಲಕಃ ಹಿರಣ್ಯಕಶಿಪುರ್ವೀರ ಶಕ್ರೋ ಅಭ್ಯುಜಗತ್ರಯೇ ತಮಾಗಮ್ಯ ಸುರಶ್ರೇಷ್ಠೋ ವಿಷ್ಣು ಸಿಂಹೋಪರ್ಧರಃ ಪ್ರತ್ಯಕ್ಷಂ ದಾನವೇಂದ್ರಾಣಂ ನ ಕೈಸ್ತಂ ಹೀವೆದಾರಯಜ. ಇನ್ನು ಕೇಳ್ತಾನಂತೆ, ನಾನು ಏನು ಮಾಡಬೇಕು, ಏನು ಈಗ ನನ್ನ ಕಾರ್ಯ ಅಂತ ಕೇಳಿದರೆ ಆ ದೈತ್ಯರೆಲ್ಲ ಕೆಲವರಲ್ಲಿ ಹೇಳಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಚೆನ್ನಾಗಿ. ಅಂದರೆ ಈಗ ಅವರಿಗೆಲ್ಲ ಆ ದೈತ್ಯರು ಹೇಗೆ ಕೇಳಿದರೆ ಅವ್ರಿಗೆ ಒಂದು ಖುಷಿಯಾಗಿ ಯಾರು ಇರಲೇಬಾರ್ದು, ಏನಾದರೂ ಯುದ್ಧವನ್ನು ಮಾಡಿಸ್ತೇ ಇರಬೇಕು, ಪುನಃ ಯುದ್ಧ ಮಾಡಲಿಕ್ಕೆ ಪ್ರಚೋದನೆ ಕೊಡುವ ಹಾಗೆ ಹೇಳ್ತಾರಂತೆ. ನಿಂಗೆ ಗೊತ್ತಾ, ನಿನ್ನ ಅಜ್ಜ ಒಬ್ಬ ಇದ್ದ, ಅವನುಂಟು ಬಹಳ ಪರಾಕ್ರಮಿ, ಅವನುಂಟಲ್ವಾ ಇಂದ್ರಾದಿಗಳನ್ನೆಲ್ಲ ಸೋಲಿಸಿದ. ಆದರೆ ಕೊನೆಗೆ ಏನಾಯ್ತು ಕೇಳಿದರೆ ಒಬ್ಬ ವಿಷ್ಣು ಉಂಟಲ್ವಾ, ತನ್ನ ಸಿಂಹದ ಮುಖವನ್ನು ಹಾಕೊಂಡು ಬಂದು ಅವನನ್ನು ಸಾಯಿಸಿ ಬಿಟ್ಟ. ಹಾಗಾಗಿ ಅವನ ಪ್ರಚೋದಿಸುವ ಹಾಗೆ ಏನೋ ಈಗ ಅವನ ಸಿದ್ಧ ಮಾಡುವಂಥದ್ದು, ಅವನು ಕೆಟ್ಟ ಕೆಲಸ ಮಾಡಬೇಕೀಗ ಅಂತ ಹಾಗೆ ಹೇಳ್ತಾನೆ. ಅಪಕಷ್ಟಂ ತದಾ ರಾಜ್ಯಂ ಅಂಧಕಸ್ಯ ಮಹಾತ್ಮನಃ ತೇಷಾಮರ್ಥೆ ಮಹಾಭಾವ ಶಂಕರೇಣ ತ್ರಿಶೂಲಿನ ತಥಾ ತವ ಪಿತೃವ್ಯೋಪಿ ಜಂಬಶಕ್ರೇಣ ಘಾತಿತಃ ಕುಜಂಬೋ ವಿಷ್ಣುನಾ ಚಾಪಿ ಪ್ರತ್ಯಕ್ಷಂ ಪಶುವತ್ತವ. ಮತ್ತೆ ಗೊತ್ತಲ್ವಾ, ನಿನ್ನ ಒಬ್ಬ ಒಬ್ಬ ಅಜ್ಜನ ಒಬ್ಬ ಅಂದರೆ ತಂದೆಯ ಸಮಾನನಾದ ಅಜ್ಜನ ಅಪ್ಪ. ಈ ಹಿರಣ್ಯಕಶಿಪು ಯಾರು ಕೇಳಿದರೆ ಬಲಿಯ ತಂದೆಯ ತಂದೆ ಅಜ್ಜನ ಒಬ್ಬ ಅಣ್ಣ ಇದ್ದ ಅಲ್ವಾ, ಯಾರು ಅಂಧಕ, ಅವನನ್ನು ಕೂಡ ಉಂಟಲ್ವಾ ರುದ್ರದೇವರೇ ಅವನ ರಾಜ್ಯದಿಂದ ತೆಗೆದು ಬಿಟ್ರು. ಆನಂತರ ಉಂಟಲ್ವಾ ಆ ಒಬ್ಬ ಪಿತೃವ್ಯ ಚಿಕ್ಕಪ್ಪ ಇದ್ದ, ಯಾರು ವಿರೋಚನನ ಅಣ್ಣ ತಮ್ಮರೆಲ್ಲ, ವಿರೋಚನ ಬಲಿಯ ತಂದೆ, ಅವನು ಜಂಬ ಎಲ್ಲ ಇದ್ರಲ್ವ, ಅವರನ್ನು ಕೂಡ ಸಾಯಿಸಿಬಿಟ್ಟ. ಯಾರು ಆ ಕುಜಂಬನನ್ನು ವಿಷ್ಣು ಸೋಲಿಸಿದ್ರೆ ಆ ಜಂಬನನ್ನು ಇಂದ್ರ ಸೋಲಿಸಿಬಿಟ್ಟ. ಹೀಗೆಲ್ಲ ಮಾಡಿದರವರು ಅಂತ ಪ್ರಚೋದಿಸುವ ಹಾಗೆ ಹೇಳ್ತಾ ಇದ್ದಾನಂತೆ. ಆಗ ಶುತ್ವಾ ಗೋತ್ರಕ್ಷಯಂ ಬ್ರಹ್ಮನ್ ಕೃತಂ ಶಕ್ರೇಣ ದಾನವ ಉದ್ಯೋಗಂ ಕಾರಯಾಮ ಸರ್ವ ಮಹಾಸುರೈ ಸಹ ಸರ್ವೈ ಮಹಾಸುರೈ ರಥೈರನ್ಯೇ ಗಜೈರನ್ಯೇ ವಾಜಿಭಿಶ್ಚ ಅಪ್ಸರೋಸರಾಃ ಪದಾತಯಸ್ತದೈವಾನ್ಯೇ ಜಗ್ಮು ಯುದ್ಧಾಯ ದೈವತೈಃ. ಇಷ್ಟು ಹೇಳಿದೆ ತಡ, ಆ ಬಲಿಗೆ ಎಲ್ಲಿಂದಲೂ ಒಂದು ಪ್ರಚೋದನೆ ಸಿಕ್ಕಿದಾಗ ಆಯಿತು, ಈಗ ಸರಿ ನಾವೆಲ್ಲಿ ಯುದ್ಧಕ್ಕೆ ಹೋಗೋಣ ಅಂತ ಅವನು ಯುದ್ಧಕ್ಕೆ ಹೋಗ್ತಾನಂತೆ. ಇಂದ್ರನೊಟ್ಟಿಗೆ ಯುದ್ಧಕ್ಕೆ ಹೋಗಿ ಅಲ್ಲಿ ಯಾರು ಸೇನಾಪತಿ ಆಗಿದ್ದ ಕೇಳಿದರೆ ಮಯೋಗ್ರೇ ಯಾತಿ ಬಲವಾನ್ ಸೇನಾನಾಥೋ ಭಯಂಕರ ಸೈನ್ಯಸ್ಯ ಮಧ್ಯೆ ಚ ಬಲಿ ಕಾರನೇಮಿಶ್ಚ ಪೃಷ್ಠತಃ ವಾಮಪಾರ್ಶ್ವಮವಷ್ಟಭ್ಯ ಶಾಲ್ವಪತಿತ ವಿಕ್ರಮಃ ಪ್ರಯಾತಿ ದಕ್ಷಿಣಂ ಘೋರಂ ತಾರಕಾಖ್ಯೋ ಭಯಂಕರಃ. ಅದೇನಾಯಿತು, ಕಾಲನೇಮಿ ಅಂತ ದೊಡ್ಡ ಒಬ್ಬ ರಾಕ್ಷಸ, ಅಂತಹ ಕಾಲನೇಮಿ ಅವರ ಸೇನಾಧಿಪತಿ ಆದ ಅಂತೆ. ಇನ್ನು ಹೇಳ್ತಾರೆ
ಅಲ್ಲಿ ದಕ್ಷಿಣದಲ್ಲಿ ತಾರಕ ಇದ್ದಂತೆ. ಇನ್ನು ತುಂಬ ಒಂದೊಂದು ಕಡೆಯಲ್ಲಿ ಆ ದೈತ್ಯರೆಲ್ಲ ಯುದ್ಧಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದಾರಂತೆ. ಆಗ ತದಾಗ್ರೆ ತಥೋಗ್ರೆ ದೇವಸೈನ್ಯಸ್ಯ ಕಾರ್ತಿಕೇಯೋ ಗದಾಧರ ಪಾಲೇನ್ ಜಗನ್ ವಿಷ್ಣು ಯಾತಿ ಮಧ್ಯೆ ಸಹಸ್ರದೃಕ್. ಈ ರೀತಿಯಾಗಿ ಯುದ್ಧಕ್ಕಂತ ಹೋದಾಗ ಕಾರ್ತಿಕೇಯ ನಾನು ಕೂಡ ಅವ್ರು ಬರ್ತಾ ಇದ್ದಾರಲ್ವ, ನಾನು ಯುದ್ಧದಲ್ಲಿ ನಾನು ಅವರನ್ನು ತಡಿಲೇಬೇಕು ಅಂತ ಕಾರ್ತಿಕೇಯ ಮುಂದೆಯಿಂದ ಹೋದರೆ ಇನ್ನು ವಿಷ್ಣು ಹಿಂದೆಯಿಂದ ಇದ್ದಾನಂತೆ, ಇಂದ್ರ ಮಧ್ಯದಲ್ಲಿ ಇದ್ದಾನಂತೆ ಯುದ್ಧಕ್ಕೆ ಹೋಗೋಣ ಅಂತ. ಆಗ ಅವರೆಲ್ಲ ಉದಯಾದ್ರಿ ಅಂತ ಒಂದು ಸ್ಥಳದಲ್ಲಿ ಎಲ್ಲರೂ ಕೂಡ ಯುದ್ಧಕ್ಕಂತ ಸಿದ್ಧರಾಗ್ತಾರಂತೆ. ಆಗ ಹೇಳ್ತಾರೆ, ತೇ ವಿಷ್ಣುನ ಹನ್ಯಮಾನ ಪದತ್ರಿಭಿರ್ರಯೋ ಮುಖೈ ದೈತ್ಯಯ ಶರಣಂ ಜಗ್ಮು ಕಾಲನೇಮಿಂ ಮಹಾಸುರಂ ತೇಭ್ಯ ಸ ಚಾಬದಂ ದತ್ವಾ ಜ್ಞಾತ್ವಾ ಜಯಂ ಚ ಮಾಧವಂ ವಿವೃದ್ಧಿ ಭಗವನ್ ಬ್ರಹ್ಮನ್ ಯಥಾ ವ್ಯಾಧಿರುಪೇಕ್ಷಿತಃ. ವಿಷ್ಣು ಇದ್ದಾನಲ್ವಾ, ಅವನು ಯಾರನ್ನು ಬಿಡ್ಲಿಲ್ಲ ಅಂತೆ, ನೀವು ಬರ್ತಾನೆ ಇದ್ದಾರೆ ಯುದ್ಧಕ್ಕೆ ಅಂತ ಎಲ್ಲರನ್ನು ಸಾಯಿಸ್ತಾ ಇದ್ದಾನಂತೆ. ಆ ರೀತಿ ಸಾಯಿಸ್ತಾ ಇರುವಾಗ ಎಲ್ಲರೂ ಆ ದೈತ್ಯರೆಲ್ಲ ಈಗ ನಮ್ಮ ಕಾಲನೇಮಿಯೇ ಗತಿ ಅಂತ ಕಾಲನೇಮಿಯನ್ನು ಹಿಡಿದು ಕೇಳ್ತಾರಂತೆ, ಖಂಡಿತ ನಮ್ಮನ್ನು ರಕ್ಷಣೆ ಮಾಡು ಅಂತ ದೈತ್ಯರೆಲ್ಲ ಕೇಳ್ತಾ ಇದ್ದಾರಂತೆ. ಆ ವಿಷ್ಣು ಜೋರಾಗಿ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರಂತೆ. ಆ ಕಾಲನೇಮಿ ಬರ್ತಾನಂತೆ. ಕಾಲನೇಮಿ ಬಂದದ್ದನ್ನು ನೋಡಿ ಯಾವ ರೀತಿ ಬರ್ತಾ ಇದ್ದಾನೆ ಕೇಳಿದರೆ ಅವನೆಲ್ಲ ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕೊಳ್ಳೋದಂತೆ, ಇಂತಹ ಕಾರ್ಯ. ಹಾಗಾಗಿ ಇನ್ಯಾರು ಉಳಿತಾರೆ, ಯಾರು ಸಿಕ್ಕಿದ್ರೆ ಸಾಕು, ಸಾಯಿಸಬೇಕಂತಿಲ್ಲ, ಅವರ ಹಿಡಿಯುವುದು ಬಾಯಿಗೆ ಹಾಕೋದು, ಇಂತಹ ಕೆಲಸವನ್ನು ಮಾಡ್ತಾ ಇದ್ದ ಅಂತೆ. ಹಾಗಾಗಿ ಈಗ ಜೋರಾಗಿ ಯುದ್ಧ ಆಗ್ತಾ ಇರುವಾಗ ಇತ್ತೇ ಮುಕ್ತ್ವಾ ಮಧುಸೂದನಂ ವೈ ಸಕಾಲನೇಮಿ ಸ್ಫುರಿತಾದರೋಷ್ಟಃ ಗಧಾಂ ಖಗೇಂದ್ರೋ ಪರಿಜಾತ ಕೋಪೋ ಮುಮೋಚ ಶೈಲೇ ಕುಲಿಶಂ ಯಥೇಂದ್ರ ತಾಮಾವದಂತಿಂ ಪ್ರಸಮೀಕ್ಷ ವಿಷ್ಣು ಘೋರಾಂ ಗದಾಂ ದಾನವ ಬಾಹು ಮುಕ್ತಾಂ ಚಕ್ರೇಣ ಚಿಚ್ಛೇದ ಸುದುರ್ಗಮಸ್ಯ ಮನೋರಥಂ ಪುರಕೃತೇವ ಕರ್ಮ. ಆಗ ಆ ಕಾಲನೇಮಿ ಬಹಳ ಸಿಟ್ಟು ಬಂದಿದಂತೆ. ಅಂದರೆ ಅವನು ಈ ರೀತಿಯಾಗಿ ವಿಷ್ಣು ಈ ರೀತಿಯಾಗಿ ಮಾಡ್ತಾ ಇದ್ದಾನಲ್ವಾ, ಹಾಗಾಗಿ ಕಾಲನೇಮಿಗೆ ಬಹಳ ಸಿಟ್ಟು ಬಂದು ಅವನು ಒಂದು ಗದೆಯನ್ನೇ ಅವನ ಮೇಲೆ ಬೀಸ್ತಾನಂತೆ, ಆ ವಿಷ್ಣುವಿನ ಮೇಲೆ. ಆಗ ಅವನು ಆ ವಿಷ್ಣು ಆ ಗದೆಯನ್ನು ತನ್ನ ಸುದರ್ಶನ ಚಕ್ರದಿಂದ ಹೊಡೆದು ಬಿಡ್ತಾನಂತೆ. ಯಾವ ರೀತಿಯಾಗಿ ಕೇಳಿದರೆ ಒಂದು ವಿಶೇಷವಾದ ಅಂಶವನ್ನು ಹೇಳ್ತಾರೆ, ಮನೋರಥಂ ಪೂರ್ವಕೃತೇವ ಕರ್ಮ. ಒಬ್ಬ ಮನುಷ್ಯನ ಏನೋ ಒಂದು ಆಸೆ ಇರ್ತದೆ, ಆ ಆಸೆಯನ್ನು ಹೇಗೆ ಕರ್ಮ ಹಾಳು ಮಾಡ್ತದೋ ಆ ರೀತಿಯಾಗಿ ಅಂತ. ಏನು ಆಸೆ, ಏನು ಹಾಳು ಮಾಡೋದು ಕೇಳಿದರೆ, ಒಬ್ಬ ಮನುಷ್ಯ ನಾನು ಒಳ್ಳೆ ಇವತ್ತು ಮೃಷ್ಟಾನ್ನ ಭೋಜನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅವನ ಕರ್ಮದಲ್ಲಿ ಏನಿರ್ತದೆ ಕೇಳಿದರೆ ಅವನಿಗೊಂದು ಒಂದು ಹೊತ್ತಿನ ಊಟ ಕೂಡ ಸಿಗಬಾರ್ದು ಅಂತ. ಆ ರೀತಿಯಾಗಿ ಎಲ್ಲ ಕರ್ಮಕ್ಕೆ ಅನುಗುಣವಾಗಿ, ಪೂರ್ವಜನ್ಮದ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಮನೋರಥ ಹೇಗೆ ನಾಶವಾಗ್ತದೋ, ಒಬ್ಬನಿಗಿರ್ತದೆ ನಾನು ಒಳ್ಳೆ ರಾಜನಾಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ. ಆದರೆ ಅವನಿಗೆ ಅಂತಹ ಒಂದು ಕರ್ಮವೇ ಇರುವುದಿಲ್ಲ. ಹಾಗಾಗಿ ಅಂತಹ ಕರ್ಮ ಇಲ್ಲ, ಅಂತಹ ಜ್ಞಾನ ಇಲ್ಲ. ಹಾಗಾಗಿ ಅಂತಹ ಅವನಿಗೆ ಪ್ರಧಾನ ಪಟ್ಟ ಸಿಗುವುದೇ ಇಲ್ಲ. ಹಾಗಾಗಿ ಹೀಗಿರುವಾಗ ಹೇಗೆ ಆ ರೀತಿಯಾಗಿ ಆಗ್ತದೋ ಆ ರೀತಿಯಾಗಿ ವಿಷ್ಣು ಒಬ್ಬನ ಗದೆಯನ್ನೇ ಪುಡಿ ಪುಡಿ ಮಾಡಿ ಬಿಟ್ಟ ಅಂತೆ. ಆಗ ತತೋಸ್ಯ ಮಾಧವ ಕೋಪ ಚರಶಕ್ತಿರ್ಣ ಭೂತಲೆ ಚಿತ್ವಾ ನಿಪಾತಯಾಮಾಸ ಪಕ್ವಂ ತಾಳಫಲಂ ಯಥಾ ತಥಾ ವಿವಾಹುರ್ವಿಶಿರ ಮುಂಡತಾಳು ಯಥಾವನೆ ತಸ್ಥೋ ಮೇರುರಿವಾ ಕಂಪ್ಯ ಕಬಂಧ ಶ್ಮಧರೇಶ್ವರ. ಏನಾಯಿತು, ಆನಂತರ ವಿಷ್ಣು ಉಂಟಲ್ವಾ, ಆ ಒಂದು ಕಾಲನೇಮಿಯನ್ನೇ ಆನಂತರ ಪುಡಿ ಮಾಡಿ ತನ್ನ ಒಂದು ಚಕ್ರದಿಂದ ಆ ಕಾಲನೇಮಿಯನ್ನೇ ಸಾಯಿಸಿಬಿಟ್ಟ ಅಂತೆ. ಸಾಯಿಸಿಬಿಟ್ಟ ನಂತರ ಕಬಂಧ ಅಂತ ಒಬ್ಬ ರಾಕ್ಷಸ ಬರ್ತಾನಂತೆ. ಅವನು ಯಾವ ರೀತಿಯಾಗಿ ಕೇಳಿದರೆ ಅವನಿಗೆ ತಲೆ ಇಲ್ಲ, ಹೊಟ್ಟೆ ಮಾತ್ರ, ತಲೆ ಇಲ್ಲ. ಅಂತಹ ರಾಕ್ಷಸನನ್ನು ಕೂಡ ಸಾಯಿಸಿಬಿಡ್ತಾರಂತೆ. ಆಗ ದೇವತೆಗಳ ಸೈನ್ಯ ತುಂಬ ಓಡಿ ಹೋಯ್ತಂತೆ. ದೈತ್ಯರ ಸೈನ್ಯ ಪುನಃ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅಂತೆ. ಆಗ ಏನಾಗ ಮುಂದೆ ಹೇಳ್ತಾರೆ, ಆದರೆ ಈ ಕಥೆಯಲ್ಲಿ ಮುಖ್ಯವಾಗಿ ನೋಡಬೇಕಂದ್ರೆ ಏನು ಕೇಳಿದರೆ, ವಿಷ್ಣು ಸಹಸ್ರನಾಮ ನಾವು ನೋಡ್ತೇವೆ, ಕಾಲನೇಮಿ ನಿಹ ವೀರಹ ಅಂತ ಹೇಳ್ತಾರೆ. ಕಾಲನೇಮಿ ನಿಹ ಅಂತ ಏನು ಕೇಳಿದರೆ ಕಾಲನೇಮಿಯನ್ನು ಸಾಯಿಸುವವನು ಅಂತ. ಈ ಕಥೆಯಲ್ಲಿ ಇನ್ನೂ ವಿಸ್ತಾರವಾಗಿ ಆ ಕಾಲನೇಮಿಯ ಶಕ್ತಿಯನ್ನು ಹೇಳ್ತಾರೆ. ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ. ಆ ಕಾಲನೇಮಿ ಅಂತ ಹೇಳಿದರೆ ನಮ್ಮ ಕಾಮ ಉಂಟಲ್ವಾ, ಆ ಕಾಮಕ್ಕೆ ಯಾರು ಅಭಿಮಾನಿ ಕೇಳಿದರೆ, ನಮಗೆ ಕಾಮವನ್ನು ತರಿಸುವವನು ಯಾರು ಕೇಳಿದರೆ ಆ ಕಾಲನೇಮಿ ಅಂತ ಹೇಳುವಂಥದ್ದು. ಈ ವಿಷ್ಣು ಆ ಕಾಲನೇಮಿಯನ್ನು ಸಂಹಾರ ಮಾಡಿದ ಅಂತ ಹೇಳಿದ ಅರ್ಥ, ನಮ್ಮ ಕೆಟ್ಟ ಕಾಮ ಅಂತ ಏನಿದೆ ಅದನ್ನು ಸಂಹಾರ ಮಾಡ್ತಾನೆ ಅಂತ ಅನುಸಂಧಾನ ಮಾಡಿಕೊಳ್ಬೇಕಾದಂತಹ ಪ್ರಸಂಗ. ಹಾಗಾಗಿ ಇಂತಹ ಕಥೆಯನ್ನು ಕೇಳುವುದರಿಂದ ಅದು ಹಿಂದೆ ಏನೋ ಆಗಿತ್ತು ಅಂತಲ್ಲ, ಅಂತಹ ನಮ್ಮಲ್ಲಿ ಏನು ಕೆಟ್ಟ ಕಾಮನೆ ಇದೆ ಅಂತಹ ಕೆಟ್ಟ ಕಾಮನೆಯನ್ನು ನಾಶ ಮಾಡ್ತಾನೆ ಅಂತ ನಾವು ಅಂದುಕೊಂಡು ಈ ಕಥೆಯನ್ನು ಕೇಳಬೇಕು. ಅಂತಹ ಕೆಟ್ಟ ಕಾಮನೆಯನ್ನು ವಿಷ್ಣು ನಾಶ ಮಾಡಲಿ ಅಂತ ಕೇಳಿಕೊಳ್ತಾ
ಮುಂದೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಕಾರಣ ವಿನಾಶ ಆದ ಕಬಂಧ ನಾಶ ಆದ ಮುಂದೆ ಯಾರು ಬರ್ತಾರೆ ಅಂತ ಹೇಳ್ತಾ, ಸನ್ನಿವೃತ್ತೆ ಸೋಬಾಣೆ ದಾನವ ಸತ್ವರಂ ಪುನಃ ನಿವೃತ್ತ ದೇವತಾನಾಂ ಚ ಸಶಕ್ತಿಯ ಯುದ್ಧಲಾಲಸಾ ವಿಷ್ಣುರಪಿ ಅಮಿತೌಜಸಸ್ತಂ ಜ್ಞಾತ್ವಾ ಜೇಯಂ ಬಲೇ ಸುತಂ ಪ್ರಾಹ ಮಂತ್ರ್ಯಾಸುರಾನ್ ಸರ್ವಾನ್ ನಿದ್ಯದ್ವಂ ವಿಗರಜ್ವರಾಃ. ಈಗ ಬಾಣಾಸುರ ಬರ್ತಾನಂತೆ. ಬಾಣಾಸುರ ಯಾರು ಕೇಳಿದ್ರೆ ಬಲಿಯ ಮಗ. ಆ ಬಾಣಾಸುರ ನಾನೀಗ ಯುದ್ಧ ಮಾಡಿಯೇ ನಾನು ಬರ್ತೇನೆ, ಯುದ್ಧ ಅವನು ಹೋದ್ರೆ ಹೋಗಿ ನಾನು ಬರ್ತೇನೆ ಅಂತ ಯುದ್ಧಕ್ಕೆ ಬರ್ತಾನಂತೆ. ಆಗ ಅಲ್ಲಿ ಹೇಳ್ತಾರೆ ಅಮಿತೌಜಸ, ವಿಷ್ಣು ಅಮಿತೌಜಸ ಆದರೂ ಕೂಡ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೋಗ್ತಾನಂತೆ. ಅಮಿತೌಜಸ ಅಂತ ಹೇಳಿದರೆ ಅವನಿಗಿಂತ ಹೆಚ್ಚಿನ ಶಕ್ತಿ ಇನ್ನೊಂದು ಯಾರ ಹತ್ರ ಇಲ್ಲ ಅಂತ, ಆದರೂ ಕೂಡ ಯುದ್ಧ ಮಾಡುವುದಿಲ್ಲ ಅಂತ ಹೋಗ್ತಾನಂತೆ. ಯಾಕೆ ಹೇಳಿದರೆ ದೇವತೆಗಳಿಗೆ ಕೂಡ ಒಂದು ಕರ್ಮ ಅಂತ ಇದ್ದೇ ಇದೆ. ಅವರು ಕೂಡ ಈಗ ಮುಂದೆ ಹೇಳ್ತಾರೆ ಏನಾಯಿತು ದೇವತೆಗಳಿಗೆ, ಅವನು ವಿಷ್ಣುವಿಗೆ ಒಂದು ಕಾರ್ಯ ಸಾಧನೆ ಆಗಬೇಕಿತ್ತು, ಅದಕ್ಕೋಸ್ಕರ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೋಗ್ತಾನಂತೆ. ಆಗ ಮಾಧವಂ ಗದಮ ಅಜ್ಞಾನ ಶಕ್ರೋ ಬಲಿಮುವಾಚ ಗೋವಿಂದೇನ ಸುರಾಸ್ತ್ಯಕ್ತಾಸ್ತ್ವಂ ಜಯಸ್ತ್ವಧುನಾ ಬಲೆ ಸಪುರೋಹಿತ ವಾಕ್ಯೇನ ಪ್ರೀತೋ ಯಾತೆ ಜನಾರ್ದನೆ ಗದಾ ಮಾದಾಯ ತೇಜಸ್ವಿ ದೈವ ಸೈನ್ಯಂ ಅಭಿದ್ರುತಃ. ಆಗ ಏನಾಯ್ತು ಅಂತ ಹೇಳ್ತಾರೆ, ವಿಷ್ಣುವೇ ಇಲ್ಲ ಅಂತ ಆದ್ಮೇಲೆ ಇಂದ್ರ ಹೇಳ್ತಾನೆ ಯುದ್ಧವೇ ಮಾಡುದಿಲ್ಲ ಅಂತ, ಯುದ್ಧ ಮಾಡದೆ ನಾನಿನ್ನು ಯುದ್ಧ ಮಾಡುವುದಿಲ್ಲ, ಬಲಿ ನೀನೇ ರಾಜ್ಯವನ್ನು ಆಳು, ಪುನಃ ಬಂದಿದ್ಯಲ್ವಾ ಈ ರಾಜ್ಯ ಸ್ವರ್ಗ ಬೇಕು ಅಂತ ಬಂದಿದ್ಯಲ್ವಾ, ನೀನೇ ರಾಜ್ಯವನ್ನು ಆಳು ಅಂತ ಹೇಳಿಬಿಡ್ತಾನಂತೆ. ಯಾಕೆ ಕೇಳಿದರೆ ಇದು ನಮಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು. ಎಲ್ಲಿಯವರೆಗೆ ಆ ದೇವರ ಅನುಗ್ರಹ ಇರ್ತದೋ, ದೇವರು ನಮ್ಮೊಟ್ಟಿಗೆ ಇರ್ತಾರೋ ಅಲ್ಲಿಯವರೆಗೆ ನಮಗೆ ಎಲ್ಲ ಕಡೆ ಜಯ ಸಿಗ್ತಾ ಇರ್ತದೆ. ಅದೇ ದೇವರ ಅನುಗ್ರಹ ಇಲ್ಲ ಅಂತ ಆದಮೇಲೆ ನಮಗೆ ಎಲ್ಲಿವರೆಗೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇಂದ್ರನಿಗೆ ಗೊತ್ತಾಯ್ತದು, ಅಲ್ಲ ಇಷ್ಟು ದಿನ ದೇವರು ನಮಗೆ ನನ್ನ ಹಿಂದೆ ಇದ್ದ ಏನು ವಿಷ್ಣು ಇದ್ದು ನಮ್ಮ ಯುದ್ಧ ಮಾಡಿಸ್ತಾ ಇದ್ದ, ಈಗ ಅವನು ಹೇಳ್ತಾ ಇದ್ದ ನಾನು ಬರುವುದಿಲ್ಲ ಅಂತ ಹೇಳಿದರೆ ಸದ್ಯಕ್ಕೆ ನಿಮಗೆ ಸಹಾಯ ಮಾಡಬೇಕು ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಅವನಿಗೆ ಗೊತ್ತಾಯಿದೆ ಇಂದ್ರನಿಗೆ. ಇನ್ನು ದೇವರ ಅನುಗ್ರಹ ಸದ್ಯಕ್ಕೆ ನಮಗೆ ರಾಜ್ಯವನ್ನು ಪಡೀಲಿಕ್ಕೋಸ್ಕರ ಇಲ್ಲ. ಹಾಗಾಗಿ ನಾವು ಸುಮ್ಮನೆ ದೇವರ ಅನುಗ್ರಹ ಇಲ್ಲದೆ ಸುಮ್ಮನೆ ನಾವೇ ಯುದ್ಧ ಮಾಡ್ತೇವೆ ಅಂತ ಹೇಳಿದರೆ ಖಂಡಿತ ಅದು ಸಫಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲ ಅಂತ ಆದಮೇಲೆ ಬಲಿ ಹತ್ರ ಹೇಳ್ತಾನೆ, ಸರಿ ಈಗ ನಿಜವಾಗಿ ನೀನೇ ಈ ರಾಜ್ಯವನ್ನು ಆಳ್ಬೇಕು, ಅದಕ್ಕೋಸ್ಕರ ನಾನು ಈ ರಾಜ್ಯವನ್ನು ಬಿಟ್ಟುಕೊಡ್ತಾ ಇದ್ದೇನೆ, ನೀನೇ ಈ ರಾಜ್ಯವನ್ನು ಆಳು ಅಂತ ಆ ಇಂದ್ರ ಬಲಿಗೆ ಹೇಳ್ತಾನೆ. ಸುಲಭದಲ್ಲಿ ಬಿಟ್ಟುಕೊಟ್ಟು ಬಿಡ್ತಾನೆ, ಯುದ್ಧವೇ ಮಾಡುವುದಿಲ್ಲ ಮತ್ತೆ. ಆಗ ಹೇಳ್ತಾರೆ, ತಾನ್ ಪ್ರಭಗ್ನ ಸುರಗಣಾನ್ ಬಲಿ ಬಾಣವ ಪುರೋಗಮಾಃ ಪೃಷ್ಠದ ಚಾದರನ್ ಸರ್ವೇ ತೈಲೋಕ್ಯ ವಿಜಿಗೀಷವಃ ಸಂಭಾಜ್ಯಮಾನ ದೈತ್ಯೇಯೈ ದೇವಾಸೇಂದ್ರ ಅಭಯಾತುರಾಃ ತ್ರಿವಿಷ್ಟವಂ ಪರಿತ್ಯಜ್ಯ ಬ್ರಹ್ಮಲೋಕ ಉಪಾಗತಾಃ. ಏನು ಕೆಲವರೆಲ್ಲ ಅಲ್ಲಿ ಯುದ್ಧಕ್ಕಂತ ಹೋದರೂ ಕೂಡ ಅವರೆಲ್ಲ ಯುದ್ಧದಿಂದ ನಿವೃತ್ತರಾಗ್ತಾರಂತೆ. ಅವರೆಲ್ಲರೂ ಕೂಡ ಆ ಸ್ವರ್ಗವನ್ನು ಬಿಟ್ಟು ಎಲ್ಲರೂ ಕೂಡ ಬ್ರಹ್ಮಲೋಕಕ್ಕೆ ಹೋಗ್ತಾರಂತೆ. ಈಗ ಸ್ವರ್ಗಲೋಕದಲ್ಲಿ ಯಾರ ಆಧಿಪತ್ಯ ಕೇಳಿದರೆ ಈ ಬಲಿ ಯಾರು ಮತ್ತೆ ಅವನ ಮಗನ ಬಾಣಾಸುರನ ಇಂಥವರದ್ದೇ ಆಧಿಪತ್ಯ ಅಂತೆ. ಹಾಗಾಗಿ ಈಗ ಇಂದ್ರರೆಲ್ಲ ಬ್ರಹ್ಮಲೋಕ ಹೋದರೆ ಮುಂದೆ ಏನಾಯಿತು ಅಂತ ಹೇಳ್ತಾರೆ, ಬ್ರಹ್ಮಲೋಕಂ ಗತೇಶ್ವಿತ್ತಂ ಸೇಂದ್ರೇಶ್ವಪಿ ಸುರೇಶು ವೈ ಸ್ವರ್ಗಭೋಕ್ತ ಬಲೈರ್ಜಾತಃ ಸಪುತ್ರ ಭ್ರಾತೃಬಾಂಧವಃ ಶಕ್ರೋವೂದ್ ಭಗವಾನ್ ಬ್ರಹ್ಮನ್ ಬಲಿರ್ಬಾಣೋ ಯಮೋಭವತ್ ವರುಣೋಭವದ್ ಮಯ ಸೋಮೋ ರಾಹ್ಲಾದೋ ಹುತಾಶನಃ. ಅಲ್ಲೇನಾಯ್ತು ಕೇಳಿದರೆ ಮುಂದೆ ಎಲ್ಲ ಅಲ್ಲಿ ಯಾರ್ಯಾರಿಗಂತಹ ಪೋಸ್ಟ್ ಇತ್ತಲ್ಲ ಯಮ ವರುಣ ಅಂತ, ಅದೆಲ್ಲ ವ್ಯತ್ಯಾಸ ಆಗಿ ಹೋಯ್ತಂತೆ. ಶಕ್ರ ಇದ್ದಾನಲ್ವಾ ಅವನ ಸ್ಥಾನದಲ್ಲಿ ಬಲಿ ಬಂದುಬಿಟ್ಟ ಅಂತೆ. ಇನ್ನು ಯಮ ಯಾರು ಕೇಳಿದರೆ ಯಮ ಬಾಣ ಅಂತೆ, ಬಾಣಾಸುರ ಯಮ ಅಂತೆ. ಇನ್ನು ವರುಣ ಯಾರು ಕೇಳಿದ್ರೆ ಮಯಾಸುರ ಯಮ ಅಂತೆ. ಇನ್ನು ರಾಹು ಸೋಮ ಅಂತೆ. ಇನ್ನು ಹ್ಲಾದ ಎನ್ನುವ ಒಬ್ಬ ರಾಕ್ಷಸ ಅವನ ಅಗ್ನಿ ಅಂತೆ. ಇನ್ನು ಹೀಗೆ ಅವರವ್ರದ್ದು ಏನೇನು ಕೆಲಸ ಇತ್ತು ಅದನ್ನೆಲ್ಲ ಕಿತ್ಕೊಂಡು ಬಿಟ್ರಂತೆ. ಅವರವರೇ ನಾವೇ ಇನ್ನು ಈ ಕೆಲಸವನ್ನು ಮಾಡ್ತೇವಂತ ಹೊರಟ್ರಂತೆ. ಆಗ ಹೇಳ್ತಾರೆ, ವಿವಿಧಾನಪಿ ಭೋಗಾಂಶ ಭುಂಜನ್ ದೈತ್ಯೇಶ್ವರೋ ಬಲಿ ಸಂಸ್ಮಾರ ಮನಸಾ ಬ್ರಹ್ಮನ್ ಪ್ರಹ್ಲಾದಂ ಸ್ವಪಿತಾಮಹಂ ಸಂಸ್ಮೃತೋ ನಪ್ತೃಣಾ ಚಾಸೌ ಮಹಾಭಾಗವತೋಸುರಃ ಸಮಭ್ಯಾಗಾತುರಾಯುಕ್ತಃ ಪಾತಾಳ ಸ್ವರ್ಗಮವ್ಯಯಂ. ಆಗ ಅವನು ಆ ಬಲಿ ಈಗ ಪ್ರಹ್ಲಾದನನ್ನು ಯೋಚನೆ ಮಾಡ್ತಾನಂತೆ. ಏನು ಕೇಳಿದರೆ, ನಾನೀಗ ಏನೋ ಸ್ವರ್ಗವನ್ನು ಪಡೆದಿದ್ದೇನೆ, ಆದರೆ ಇದು ಚಿಕ್ಕ ಒಂದು ಸ್ಥಾನವ, ದೊಡ್ಡ ಸ್ಥಾನ. ಹಾಗಿರುವಾಗ ನಾನು ಏನೇನು ಒಟ್ಟಾಸಿ ನಂಗೆ ಇಷ್ಟ ಬಂದಾಗಿ ಏನು ನಾನು ಸ್ವರ್ಗವನ್ನು ಆಳ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳುವಾಗ ನಿಜವಾಗಿ ಇದು ಬಲಿಗಿದ್ದಂತಹ ಬುದ್ಧಿ, ನಿಜವಾಗಿ ಅವನು ಅಸುರನೇ.
ಆದರೆ ಹಿಂದೆ ನಾವು ಏನು ನೋಡಿದ್ವಿ, ರಾವಣ ಎಲ್ಲ ಏನು ಸ್ವರ್ಗದ ಆಧಿಪತ್ಯ ಹೊಂದಿದಾಗ ಕೂಡ ಅವರು ತಮಗೆ ಬೇಕಾದಾಗೆ ಬೇಡ ಬಯಸಿಕೊಡುವ ಹಾಗೆ ಸ್ವರ್ಗದ ಆಧಿಪತ್ಯವನ್ನು ಮಾಡಿಸ್ತಾ ಇದ್ರು. ಅಂದರೆ ಯಾವ ರೀತಿಯಾಗಿ ಕೇಳಿದರೆ, ನಮ್ಗೆ ಇಷ್ಟ ಬಂದಾಗ ಮಳೆ ಬರಲಿ, ನಮ್ಗೆ ಇಷ್ಟ ಬಂದಾಗ ಗಾಳಿ ಬರಲಿ ಅಂತ ಈ ರೀತಿಯಾಗಿ ಎಲ್ಲ. ಅದು ಬುದ್ಧಿ ಯಾರದ್ದು ಕೇಳಿದರೆ ಅಸುರರದ್ದು. ಅವನು ತನ್ನ ಬೇಳೆಗೆ ಬೇಯಿಸಿಕೊಳ್ಳುವ ಹಾಗೆ, ತನಗೆ ಯಾವಾಗ ಬೇಕೋ ಆವಾಗ ಅಗ್ನಿ ಬರಬೇಕು, ಯಾವಾಗ ಬೇಡೋ ಆವಾಗ ಅಗ್ನಿ ಬರಬಾರ್ದು, ಇಂತಹ ಬುದ್ಧಿಯನ್ನು ಮಾಡ್ತಾ ಇದ್ದ. ಆದರೆ ಬಲಿಗೆ ಇಂಥ ಸ್ವಲ್ಪ ಅವನು ಸಜ್ಜೀವ, ಆದ್ದರಿಂದ ಅವನು ಒಬ್ಬ ದೈತ್ಯನಾಗಿ ಕೂಡ ನಾನು ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರ ಮಾಡಬೇಕು ಅಂತ ಇದರಲ್ಲಿ ಯಾರು ಸಮರ್ಥ ಕೇಳುವುದರಲ್ಲಿ ಪ್ರಹ್ಲಾದ ಬಿಟ್ಟು, ಇದರಲ್ಲಿ ಇನ್ನು ನನ್ನ ಅಜ್ಜ ಬಿಟ್ಟು ಬೇರೆ ಇನ್ನೊಬ್ಬ ಸಮರ್ಥರು ಬೇಕಂತಿಲ್ಲ ಅಂತ ಅಂದುಕೊಂಡು ಪ್ರಹ್ಲಾದನನ್ನು ಯೋಚಿಸ್ತಾನಂತೆ. ಯೋಚಿಸಿದ್ದೇ ತಡ ಆ ಪ್ರಹ್ಲಾದ ಪ್ರತ್ಯಕ್ಷನಾಗಿ ಬಿಡ್ತಾನಂತೆ. ಹೇಳ್ತಾರೆ, ತಮಾಗತಂ ಸಮೀಕ್ಷೈವ ತ್ಯಕ್ತ್ವಾ ಸಿಂಹಾಸನಂ ಬಲಿ ಕೃತಾಂಜಲಿ ಪುಟೋ ಭೂತ್ವಾ ವಂದೇ ಶರಣೌ ಉಭೌ ಪಾದಯೋ ಪತಿತಂ ವೇದ ಪ್ರಹ್ಲಾದ ಸ್ವರಿತೋ ಬಲಿಂ ಸಮುತ್ಥಾಯ ಪರಿಶ್ವಜ್ಯ ವಿವೇಶ ಪರಮಾಸನೆ. ಅವ ಬಂದದ್ದನ್ನು ಎಣಿಸ್ಕೊಂಡದೇ ತಡ ಪ್ರಹ್ಲಾದ ಮುಂದೆ ಬಂದು ಬಿಟ್ಟ ಅಂತೆ. ಬಂದಂದೇ ತಡ ಅಂದರೆ ದೊಡ್ಡವರು ಬಂದಾಗ ಯಾವ ರೀತಿಯಾಗಿ ಗೌರವಿಸಬೇಕು ಅಂತ ಒಬ್ಬ ರಾಜ ಬಂದದೇ ತಡ ಅಂತೆ ಸಿಂಹಾಸನದಿಂದ ಎದ್ದು ಬಂದು ಒಂದೇ ಬಾರಿ ಕಾಲಿಗೆ ಬಿದ್ದು ಬಿಡ್ತಾನಂತೆ. ಕಾಲಿಗೆ ಬಿದ್ದು ಹೇಳ್ತಾನ, ಅವನನ್ನು ಆಲಿಂಗನೆ ಮಾಡಿ ಈ ಒಂದು ಒಳ್ಳೆಯ ಆಸನದಲ್ಲಿ ಕೂರಿಸ್ತಾನಂತೆ. ಆ ನಂತರ ಆ ಬಲಿ ಹೇಳ್ತಾನೆ, ತಂಬಲಿ ಪ್ರಾಹಬೋಸ್ತಾತ ತತ್ಪ್ರಸಾದ ಸುರಾಮಯ ನಿರ್ಜಿತ ಶಕ್ರರಾಜ್ಯಂ ಚ ಹೃತಂ ವೀರ್ಯ ಬಲಾನ್ಮಯ ತರಿತಂ ತಾತ ಮದ್ವೀರ್ಯ ವಿನಿರ್ಜಿತ ಸುರೋತ್ತಮಂ ತೈಲೋಕ್ಯ ರಾಜ್ಯಂ ಭುಂಕ್ಷೋತ್ತಮ ಮಯಿ ವೃತ್ತಿಯೇ ಪುರಸ್ಥಿತಿ. ಅವನೇನು ಹೇಳ್ತಾನೆ, ನಾನೆಲ್ಲ ಈ ಸ್ವರ್ಗವನ್ನೆಲ್ಲ ಗೆದ್ದು ಬಿಟ್ಟೆ ಅಂತ ಹೇಳಲಿಲ್ಲ. ಅವನೇನು ಹೇಳಿದ ಕೇಳಿದರೆ, ನಿಮ್ಮ ದೊಡ್ಡವರ ಆಶೀರ್ವಾದದಿಂದ ನನಗೆ ಇಂತಹ ಒಂದು ಸಾಮರ್ಥ್ಯ ಬಂತು, ಇಂತಹ ಎಲ್ಲ ಇಂದ್ರಾದಿಗಳನ್ನೆಲ್ಲ ಸೋಲಿಸಿ ಇರುವಂತಹ ಸಾಮರ್ಥ್ಯ ನನಗೆ ಬಂತು. ಹಾಗಾಗಿ ನಿಮ್ಮ ಒಂದು ಕೃಪೆಯಿಂದ ನನಗೆ ಇಂತಹ ಅನುಗ್ರಹ ಆಗಿರುವಂಥದ್ದು. ಹಾಗಾಗಿ ನನ್ನ ಆಸೆ ಅಂತ ಹೇಳಿದರೆ, ನೀವುಂಟಲ್ವಾ, ನೀವೀಗ ಎಲ್ಲ ನಿಮಗೀಗ ಏನು ರಾಜ್ಯಭಾರ ಮಾಡಬೇಕು ಇಂತಹ ಪ್ರಸಕ್ತಿ ಇಲ್ಲ. ಹಾಗಾಗಿ ನೀವು ಇಲ್ಲಿದ್ದುಂಟಲ್ಲ ಸ್ವರ್ಗದಲ್ಲಿದ್ದು ಏನು ಭೋಗ ಬೇಕೋ ಅದನ್ನೆಲ್ಲ ಅನುಭವಿಸಿ ಯಥೇಚ್ಛವಾಗಿ, ಏನು ನೀವು ಸಂಕೋಚ ಪಡಬೇಕಂತವೇ ಇಲ್ಲ, ಇದೆಲ್ಲ ನಿಮ್ಮದೇ ಅಂತ ಪ್ರಹ್ಲಾದ ಹತ್ರ ಹೇಳ್ತಾನಂತೆ. ಪ್ರಹ್ಲಾದ ಏನು ಅನ್ನಿರ್ಬೇಕು, ಸುಲಭದಲ್ಲಿ ಯಾರೋ ಸ್ವರ್ಗದ ಭೋಗವನ್ನು ಕೊಡ್ತೇನೆ ಅಂತ ಹೇಳಿದರೆ ಯಾರಾದ್ರು ಬಿಡ್ತಾರಾ? ಅದು ಪ್ರಹ್ಲಾದ ಏನು ಹೇಳಿದ ಕೇಳಿದರೆ, ತದಿದಂ ಏತಾವತ ಪುಣ್ಯೈತಸ್ಯಾಮಹಂ ತಾತಯ ಸ್ವಯಂ ತದಂಗ್ರಿ ಪೂಜಾಭಿರತಃ ತದುಷ್ಟಿಷ್ಟ ನ ಭೋಜನ ನ ಸ ಪಾಲಯತೋ ರಾಜ್ಯಂ ಧೃತಿರ್ಭೋಜಿ ಸತ್ತಮ ಯಾ ಧೃತಿರ್ಗುರು ಶುಶ್ರೂಷಾಂ ಕುರ್ವತೋ ಜಾಯತೆ ವಿಭೋ. ಆ ಬಲಿ ಇನ್ನೂ ಕೆಲವು ಮಾತನ್ನು ಹೇಳ್ತಾನೆ. ಪ್ರಹ್ಲಾದ ಮಾತಾಡೋಕ್ಕಿಂತ ಮುಂಚೆ ಏನು ಕೇಳಿದರೆ, ನಾನೀಗ ಊಟವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ಅದು ನಿನ್ನ ಅನುಗ್ರಹದಿಂದ ಅಂತ. ಯಾಕಂತ ಹೇಳಿದರೆ, ಇದು ನಮ್ಮ ಯಾವಾಗ ನಾವು ಊಟವನ್ನು ಮಾಡುವಾಗ ಕೂಡ ಗುರು ಸಂಸ್ಕೃತಿಯನ್ನು ಯೋಚನೆ ಮಾಡುವುದಂತ ಉಂಟು. ಊಟಕ್ಕೆ ಕುತ್ಕೊಳ್ಳುವಾಗ ನಮ್ಮ ಗುರುಗಳು ಯಾರಿದ್ದಾರೋ ಅವರ ಯೋಚನೆ ಮಾಡಿ ಊಟ ಮಾಡಬೇಕು ಅಂತ ಶಾಸ್ತ್ರ. ಯಾಕೆಂತ ಹೇಳಿದರೆ, ನಾವೊಂದು ತೊತ್ತು ಊಟ ಮಾಡಬೇಕಂತಾದರೂ ಕೂಡ ಆ ಗುರುಗಳ ಅನುಗ್ರಹ ಇದ್ದರೆ ಮಾತ್ರ, ದೊಡ್ಡವರ ಅನುಗ್ರಹ ಇದ್ದರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ಹಾಗಾಗಿ ಇವನು ಹೇಳ್ತಾನೆ, ನಾನು ನಿಮ್ಮ ಒಂದು ಅನುಗ್ರಹದಿಂದ ಊಟವನ್ನು ಮಾಡ್ತಾ ಇದ್ದೇನೆ ಉಂಟಲ್ವಾ. ಧೈರ್ಯ ಯಾವಾಗ ಬರ್ತದೆ ಕೇಳಿದರೆ, ನನಗೆ ಈ ಕಾರಣದಿಂದ ಧೈರ್ಯ ಬರ್ತಾ ಇಲ್ಲ. ಏನು, ನಾನು ಇಡೀ ಸ್ವರ್ಗಕ್ಕೆ ಅಧಿಪತಿ ಆಗಿದ್ದೇನೆ, ಅದಕ್ಕೋಸ್ಕರ ನನಗೆ ಧೈರ್ಯ ಬರ್ತಾ ಇದೆ. ನನಗೆ ನಿಜವಾಗಿ ಧೈರ್ಯ ಯಾಕೆ ಬರ್ತಾ ಉಂಟು ಕೇಳಿದರೆ, ಧೈರ್ಯ ನಿಜವಾಗಿ ಯಾವಾಗ ಬರ್ತದೆ ಕೇಳಿದರೆ ಗುರು ಶುಶ್ರೂಷೆಯಿಂದ ಬರ್ತದೆ. ದೊಡ್ಡವರ ಸೇವೆ ಮಾಡುವುದರಿಂದ ನಮಗೊಂದು ಧೈರ್ಯ ಬರ್ತದೆ. ಏನು ಕೇಳಿದರೆ, ನಮಗೆ ಯಾವ ಸಮಯದಲ್ಲೂ ಕೂಡ ಮೋಸವಾಗುವುದಿಲ್ಲ, ಖಂಡಿತ ಒಳ್ಳೆಯದೇ ಆಗ್ತದೆ ಅಂತ ಆ ಧೈರ್ಯ ಬರಲಿಕ್ಕೆ ಗುರು ಶುಶ್ರೂಷೆ, ದೊಡ್ಡವರ ಸೇವೆ ಕಾರಣ ಬಿಟ್ಟರೆ ಮತ್ಯಾವುದೂ ಅಲ್ಲ ಅಂತ ಇವನು ಹೇಳ್ತಾನೆ. ತದಸ್ತದುಕ್ತಂ ಬಲಿನ ವಾಕ್ಯಂ ಶ್ರುತ್ವಾ ದ್ವಿಜೋತ್ತಮ ಪ್ರಹ್ಲಾದ ಪ್ರಾಹವಚನಂ ಧರ್ಮ ಕಾಮಾರ್ಥ ಸಾಧನಂ. ಇಷ್ಟು ಆ ಬಲಿ ಹೇಳಿದಾಗ ನಮಗೇನೋ ಇದು ಅತಿಶಯೋಕ್ತಿ ಅಂತ ಅನಿಸ್ತದೆ. ಏನು, ದೊಡ್ಡವರ ಸೇವೆ ಮಾಡಿಬಿಟ್ರೆ ನಮಗೆ ಒಳ್ಳೆಯದಾಗ್ತದ ಅಂತ. ಒಂದು ಉದಾಹರಣೆ ಅಂತ ಹೇಳುವಂತ, ಈಗಿನ ಉದಾಹರಣೆ ಅಂತಾದರೆ ನಮ್ಮ ಈಗಿನ ಪೇಜಾವ ಸ್ವಾಮಿಗಳಿದ್ದಾರೆ, ಅವರು ಯಾವ ರೀತಿಯಾಗಿ ಆ ಒಂದು ಗುರುಗಳ ಒಂದು ಏನು ಸೇವೆಯನ್ನು ಮಾಡೋದ್ರಿಂದ ಈಗ ಒಂದು ಒಳ್ಳೆಯ ಒಂದು ರಾಮ ಮಂದಿರದ ಒಂದು ಟ್ರಸ್ಟಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇದು ಯಾವುದೋ ಒಂದು ಅತಿಶಯೋಕ್ತಿಯ ಮಾತಲ್ಲ, ಆ ಗುರುಗಳ ಸೇವೆಗೆ ಯಾವತ್ತೂ ಬೆಲೆ ಇದ್ದೇ ಇದೆ. ಹಾಗಾಗಿ ಅವನು ಹೇಳ್ತಾನೆ, ಅಂತಹ ನಿಮ್ಮ ಒಂದು ಅನುಗ್ರಹದಿಂದ ನನಗೆ ಇಂತಹ ಒಂದು ಶಕ್ತಿ ಬಂದಿದೆ ಅಂತ ಹೇಳುವಾಗ
ಪ್ರಹ್ಲಾದ ಒಂದು ಮಾತನ್ನು ಹೇಳ್ತಾನೆ, ಅದ್ಭುತವಾದ ಮಾತನ್ನು ಹೇಳ್ತಾನೆ. ಮಯಾ ಕೃತಂ ರಾಜ್ಯಮಕಂಟಕಂ ಪುರಾ ಪ್ರಶಾಸಿತಾ ಭೂಸುಹೃದೋನುಪೂಜಿತಾ ದತ್ತಂ ವ್ಯತೇಷ್ಟಂ ಜನಿತಾ ಸತಾತ್ಮಜಾಸಿತೋ ಬಲೇ ಸಂಪ್ರತಿಯೋಗ ಸಾಧಕಃ ಗೃಹೀತಂ ಪುತ್ರ ವಿಧಿವತ್ ಮಯಾ ಭೂಯೋರ್ಪಿತಂ ತವ ಏವಂ ಭವ ಗುರುಣಾಂ ತ್ವಂ ಸದಾ ಶುಶ್ರೂಷಣೇ ರತಃ. ಅವನು ಪ್ರಹ್ಲಾದ್ ಹೇಳ್ತಾನಂತೆ, ಅಲ್ಲ ನಾನು ಹಿಂದೆ ಕೂಡ ತುಂಬ ಒಂದು ರಾಜ್ಯವನ್ನೆಲ್ಲ ಗೆದ್ದಿದ್ದೇನೆ, ಹಾಗಾಗಿ ನಾನು ಕೂಡ ಇಂತಹ ಭೋಗವನ್ನೆಲ್ಲ ಅನುಸರಿಸಿದ್ದೇನೆ. ಆದರೆ ಉಂಟಲ್ವಾ, ಈಗ ನಾನು ಇಂಥದ್ರಲ್ಲಿ ಯೋಚನೆಯನ್ನೇ ಮಾಡ್ತಾ ಇಲ್ಲ. ನಾನೀಗ ಉಂಟಲ್ವಾ ಒಳ್ಳೆ ಯೋಗ ಸಾಧನೆಯನ್ನು ಮಾಡಬೇಕು, ಒಳ್ಳೆ ದೇವರ ಚಿಂತನೆಯನ್ನು ಯಾವಾಗಲೂ ಮಾಡ್ತಾ ಇರಬೇಕು. ಸುಮ್ಮನೆ ಇಷ್ಟು ವರ್ಷ ಆದ್ರೂ ಕೂಡ ನನಗೆ ಆ ಭೋಗ ಬೇಕು ಈ ಭೋಗ ಬೇಕು ಹೇಳಿದ್ರೆ ಪ್ರಯೋಜನ ಇಲ್ಲ. ನಾನು ಯಾವ ವರ್ಷದಲ್ಲಿದ್ದೇನೆ ಕೇಳಿದರೆ, ಯಾವ ಆಶ್ರಮದಲ್ಲಿದ್ದೇನೆ ಕೇಳಿದರೆ ಯಾವಾಗಲೂ ದೇವರ ಚಿಂತನೆಯನ್ನು ಮಾಡ್ತಾ ಇರಬೇಕು. ಅಂತಹ ಯೋಚನೆಯಲ್ಲಿ ನಾನಿದ್ದೇನೆ. ಹಾಗಾಗಿ ಪುನಃ ನೀನು ರಾಜ್ಯ ಭೋಗವನ್ನು ಮಾಡು, ಬೇಕಾದಷ್ಟು ಉಂಡು ತಿನ್ನು ಮಲಗು, ಇದೆಲ್ಲ ಏನು ಪ್ರಯೋಜನ ಇಲ್ಲ. ಈ ವಯಸ್ಸಿನಲ್ಲಿ ನನಗೆ ಮಕ್ಕಳೆಲ್ಲ ಆಗಿ ಹೋಗಿದ್ದಾರೆ, ಹಾಗಾಗಿ ಮೊಮ್ಮಕ್ಕಳು ಕೂಡ ಆಗಿದ್ದಾರೆ. ಹಾಗಾಗಿ ಈ ವಯಸ್ಸಿನಲ್ಲಿ ಯಾವುದು ಯೋಗ್ಯ ಕೇಳಿದರೆ ಭಗವಂತನ ಯೋಚನೆಯೇ ಯೋಗ್ಯ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾ ಸೋಪವಿಷ್ಟೋ ಮಹೇಂದ್ರಸ್ಯ ಸರ್ವರತ್ನಮಯೇ ಶುಭೆ ಸಿಂಹಾಸನೆ ದೈತ್ಯಪತಿ ಶಿಶುಭೇ ಮಗವಾನಿವ ತತ್ರೋಪವಿಷ್ಟಚ್ಚೈವಾಸೋ ಕೃತಾಂಜಲಿ ಪುಟೋನತ ಪ್ರಹ್ಲಾದಂ ಪ್ರಾಹವಚನಂ ಮೇ ಗಂಭೀರಯಾಗಿರ. ಹಾಗೆ ಹೇಳ್ತಾ ಆ ಪ್ರಹ್ಲಾದ ಆ ಒಂದು ಬಲಿಯನ್ನು ಆ ಸಿಂಹಾಸನ ಪುನಃ ಕೂರಿಸ್ತಾನಂತೆ. ಆಗ ಬಲಿ ಕೆಲವು ಮಾತನ್ನು ಕೇಳ್ತಾನಂತೆ. ಏನು ಕೇಳಿದರೆ, ಎನ್ಮಯ ತಾತ್ರ ಕರ್ತವ್ಯಂ ತ್ರೈಲೋಕ್ಯಂ ಪರಿರಕ್ಷಿತ ಧರ್ಮಾರ್ಥಕ ಮೋಕ್ಷಭ್ಯಸ್ತದಾ ದಿಶತು ಮೇ ಭವಾನ್ ತದ್ವಾಕ್ಯ ಸಮಕಲಾಂ ಚ ಶುಕ್ರ ಪ್ರಹ್ಲಾದಮಬ್ರವೀತ್ ಯದ್ಯುಕ್ತಂ ತನ್ಮಹಾಬಾಹೋ ವದಸ್ವಾದ್ಯೋತ್ತರಂ ವಚಃ. ಆಗ ಏನು ಕೇಳ್ತಾನೆ ಕೇಳಿದರೆ, ನನ್ನ ಕರ್ತವ್ಯ ಅಂತ, ಈಗ ನಾನು ಸ್ವರ್ಗದ ಅಧಿಪತಿ ಏನೋ ಆಗಿದ್ದೇನೆ, ಚೆನ್ನಾಗಿ ನನಗೆ ಏನು ಕರ್ತವ್ಯ ಮಾಡಬೇಕು ಅಂತ ಯೋಚನೆ ಇದೆ, ಅದಕ್ಕೋಸ್ಕರ ನೀವು ಚೆನ್ನಾಗಿ ನಾನು ಏನು ಮಾಡಬೇಕು ಅಂತ ಹೇಳಿ ಅಂತ ಪ್ರಹ್ಲಾದನ ಹತ್ರ ಕೇಳುವಾಗ ಪ್ರಹ್ಲಾದ ಹೇಳ್ತಾನಂತೆ, ಯದಾಯತ್ಯಾಂ ಕ್ಷಮಂ ರಾಜನ್ ಯದಿತ್ತಂ ಭುವನಸ್ಯ ಚ ಅವಿರೋಧೇನ ಧರ್ಮಸ್ಯ ಅರ್ಥಸ್ಯೋಪಾರ್ಜನಂ ಚಯತ್ ಸರ್ವಸತ್ವಾನುಗಮನಂ ಕಾಮವರ್ಗಫಲಂ ಚಯತ್ ಪರತ್ರೇಹ ಚ ಯಚ್ಛ್ರೇಯಃ ಪುತ್ರ ತತ್ಕರ್ಮ ಆಚರ. ಹೇಳ್ತಾನೆ, ಎಂತಹ ನೀನು ಹೇಗೆ ದುಡ್ಡನ್ನು ಸಂಗ್ರಹಿಸಬೇಕು ಕೇಳಿದರೆ ಅದು ಮುಂದೆ ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತದೆ. ಅಯಾತ್ಯಾಮ್ ಅಂದರೆ ಮುಂದೆ ಕೂಡ ಅದು ಯಾವತ್ತೂ ಒಳ್ಳೆಯದೇ ಮಾಡ್ತದೆ. ಹಾಗೆಯೇ ಅದು ಮುಂದೆ ಒಳ್ಳೇದು ಮಾಡ್ತದೆ, ಈಗ ಒಳ್ಳೇದು ಮಾಡೋದಿಲ್ವ ಕೇಳಿದರೆ ಅಂಥದ್ದನ್ನು ಮಾಡಬಾರ್ದು. ಅದು ಈಗಲೂ ಕೂಡ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡ್ತಾ ಇರಬೇಕು. ಹಾಗಿದ್ದು ಕೂಡ ಅದು ಧರ್ಮಕ್ಕೆ ವಿರುದ್ಧ ಅಂತಾಗಿದ್ದರೆ ಅಂತಹ ಕಾರ್ಯವನ್ನು ಯಾವತ್ತೂ ಮಾಡಬಾರ್ದು. ಧರ್ಮಕ್ಕೆ ಯಾವುದು ವಿರುದ್ಧವಾಗಿ ಹೋಗಬಾರ್ದು. ಎಲ್ಲರಿಗೂ ಕೂಡ ಎಲ್ಲ ನಾಸ್ತಿಕರಾಗಿದ್ದಾರೆ, ಹಾಗಾಗಿ ಅವರಿಗೆ ಬೇಕಾದ ಹಾಗೆ ಮಾಡ್ತೇನೆ ಅಂತ ಹೇಳಿದರೆ ಆಗಲ್ಲ. ಅದು ಧರ್ಮಕ್ಕೆ ವಿರುದ್ಧವಾಗಿದ್ದರೆ ಹಾಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಸರ್ವಸತ್ವಾನುಗಮನಂ ಕಾಮವರ್ಗ ಫಲಂ ಚೇತ್ ಪರತ್ರೇಹ ಯಚ್ಛ್ರೇಯ ಪುತ್ರ ತತ್ಕರ್ಮ ಆಚರ. ಮುಖ್ಯವಾಗಿ ಏನು ಗೊತ್ತುಂಟ, ಎಲ್ಲ ಜೀವಿಗಳಿಗೂ ಕೂಡ ಖುಷಿಯನ್ನು ಕೊಡುವಂತಹ, ಅವರಿಗೆ ಬೇಕಾದದನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಅದುಂಟಲ್ವಾ, ಅಷ್ಟೇ ಅಲ್ಲದೆ ಹಾಗೆ ಮಾಡ್ತಾ ಪರತ್ರ ಇಲ್ಲಿ ಮಾತ್ರ ಒಳ್ಳೇದಾಗೋದಂತಲ್ಲ, ನೀನು ಸತ್ತು ಹೋದ್ಮೇಲೂ ಕೂಡ ಆಗ ಕೂಡ ಅದು ಹಿಂಗೆ ಒಳ್ಳೇದು ಮಾಡ್ತಾ ಇರಬೇಕು. ಅಂತಹ ಕರ್ಮವನ್ನು ಆಚರಿಸುವಂತ ಆ ಪ್ರಹ್ಲಾದ ಹೇಳ್ತಾ, ಯಥಾ ಶ್ರಾಗ್ಯಂ ಪ್ರಯಾಸ್ಯದ್ಯ ಯಥಾ ಕೀರ್ತಿರ್ಭವೇತ್ತವ ಯಥಾ ನಾಯಶಸೋ ಯೋಗ ಸತಾ ಕುರು ಮಹಾಮತೆ ಏತದರ್ಥಂ ಶ್ರಿಯಂ ದೀಪ್ತಾಂ ಕಾಂಕ್ಷಂತೆ ಪುರುಷೋತ್ತಮಾಃ ಏನೈತಾನಿ ಗೃಹೇಸ್ಮಾಕಂ ನಿವಸಂತಿ ಸುನಿವೃತಾಃ. ಆಗ ಎಂತಹ ಕಾರ್ಯ ಅಂತ ಹೇಳುವಾಗ ಯಾವುದು ನಮಗೆ ಶ್ಲಾಘನೆಯನ್ನು ತರ್ತದೋ, ಎಲ್ಲರೂ ಹೊಗಳುಬೇಕು ಕಾರ್ಯವನ್ನು ಮಾಡಿ, ದುರ್ಜನರಲ್ಲ ಒಳ್ಳೆಯರು ಹೊಗಳ್ಬೇಕು, ಎಂತಹ ಕಾರ್ಯವನ್ನು ಮಾಡಿದ ಇವನು ಅಂತ ಹೊಗಳ್ಬೇಕು. ಹಾಗೆಯೇ ನಿನ್ನ ಕೀರ್ತಿ ಬಿತ್ತರಿಸ್ತಾ ಇರಬೇಕು, ಬರೀ ಇಲ್ಲಲ್ಲ ಎಲ್ಲ ಕಡೆ ಬಿತ್ತರಿಸಬೇಕು. ಹಾಗೆ ಯಾವತ್ತು ಯಶಸ್ವಿನಾಶವಾಗುವಂತಹ ಕಾರ್ಯವನ್ನು ಮಾಡಬಾರ್ದು. ಹೀಗೆ ಮಾಡಿದರೆ ಖಂಡಿತ ಆ ಲಕ್ಷ್ಮಿ ಏನು ಆ ಲಕ್ಷ್ಮಿ ಸಂಪತ್ತಿದೆ, ಆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನಿವಾಸ ಮಾಡಿಯೇ ಮಾಡ್ತಾಳೆ ಅಂತ ಹೇಳ್ತಾ ಇನ್ನೂ ಕೆಲವು ಮಾತುಗಳನ್ನು ಅವನು ಆಡ್ತಾನೆ. ಆ ಮಾತುಗಳು ಯಾವುದಂತ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ